ಜೀ ಕನ್ನಡದ ಕಾಮಿಡಿ ಕಿಲಾಡಿ ಎಂಬ ಅದ್ಧೂರಿ ವೇದಿಕೆಯಲ್ಲಿ ಮಿಂಚಿದ ಪುತ್ತೂರಿನ ನಾರಿಮಣಿಗಳು ಈಗಲೂ ನಮ್ಮ ಜೊತೆಗಿದ್ದಾರೆ. ಭವ್ಯ ತುಂಬಾ ಸೈಲೆಂಟ್ ಹುಡುಗಿ. ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ. ನೋಡ್ಲಿಕ್ಕೆ ಎಲ್ರ ಮುಂದೆ ಒಳಗಿಂದ ಕುತಂತ್ರ ಬುದ್ಧಿ ಜಾಸ್ತಿ ಉಂಟು. ಅದು ಆಕ್ಟಿವಿಟೀಸ್ ಏನಂತ ಹೇಳಿದ್ರೆ ಆಡಿದವರ ಪಾಪ ಆಡಿದವರ ಬಾಯಲ್ಲಿ. ಈ ಕಾರ್ಯ ಆಟದಿಂದ ಮಾತ್ರ ಓ ಆಡ್ತೀನಿ ಒಂದು ಹಿರಿಯ ಮಂಕಿನ ನೆಕ್ಸ್ಟ್ ನಿಮ್ಮ ಮೂಮೆಂಟ್ ಎಲ್ಲಿ? ಮನೆ. ಹಾಯ್ ನಮಸ್ಕಾರ. ಅಭಿಮತ ಟಿವಿ ಪ್ರೆಸೆನ್ಸ್ ಜೋಡಿ ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕಲಡ್ಕ. ಸೊ ಇವತ್ತು ನಮ್ ಜೊತೆ ಇರುವ ಅತಿಥಿ ಯಾರು ಅಂತ ಹೇಳಿ ಕುತೂಹಲ ಇದೆಯಲ್ಲ ನಿಮ್ಗೆಲ್ರಿಗೂ? ಎಸ್, ಇವತ್ತು ನಮ್ ಜೊತೆಗಿರುವಂತಹ ಅತಿಥಿ ಯಾರಂತ ಕೇಳಿದ್ರೆ ಹತ್ತೂರಿನ ಒಡೆಯನ ಆಶೀರ್ವಾದದಿಂದ ಜೀ ಕನ್ನಡದ ಕಾಮಿಡಿ ಕಿಲಾಡಿ ಎಂಬ ಅದ್ಧೂರಿ ವೇದಿಕೆಯಲ್ಲಿ ಮಿಂಚಿದ ಪುತ್ತೂರಿನ ನಾರಿಮಣಿಗಳು ಇಬ್ರು ನಮ್ ಜೊತೆಗಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಭವ್ಯ ಅಂಡ್ ಪವಿತ್ರ ಹೆಗ್ಡೆ ಅವರು. ಹೇಗಿದ್ದೀರಾ? ಎಂಚೊಲ್ಲರ್ ನಮ್ಮ ತುಳುಟು ಸ್ಟಾರ್ಟಿಂಗ್ ಮಾತಿರ್ಗ ನಮ್ಮ ಕುಡ್ಲದಕ್ಲೆಗೋಸ್ಕರ ಎಂಚೊಲ್ಲರ್. ಎಸ್, ಹೇಗನ್ಸ್ತು ಈ ಒಂದು ಕಾಮಿಡಿ ಕಿಲಾಡಿ ವೇದಿಕೆ ಇಬ್ರಿಗೂ ಕೂಡ? ಶಾಕಿಂಗ್ ಆಗಿತ್ತು. ಸೊ ಇಬ್ರು ಕೂಡ ಪುತ್ತೂರಿನವರೇ, ಪುತ್ತೂರಿನಿಂದ ಆಡಿಷನ್ಸ್ ಮೂಲಕ ಹೋಗಿ ಸೆಲೆಕ್ಟ್ ಆದವರು. ಅಂಡ್ ಮೊದಲದಾಗಿ ಹೇಳಿದಾಗೆ ನಾನು ಹತ್ತೂರಿನ ಒಡೆಯನ ಆಶೀರ್ವಾದ ಅಂತ ಹೇಳಿದೆ. ಸೊ ಹತ್ತೂರಿನ ಒಡೆಯನ ಆಶೀರ್ವಾದದಿಂದ ಸಿಕ್ಕಿದಂತಹ ವೇದಿಕೆ ಅಂತ ಅನ್ಸ್ತಾ ನಿಮ್ಗಿಬ್ರಿಗೂ? ಖಂಡಿತ. ಅಂದ್ರೆ ಪುತ್ತೂರು ಮಾಲಿಂಗೇಶ್ವರನ್ ನಂಬಿಕೊಂಡು ಬಂದಂತ ಕಲಾವಿದ್ರು ನಾವಿಬ್ರು. ಸೊ ಅದು ಖಂಡಿತವಾಗ್ಲೂ ಅವ್ರ ಆಶೀರ್ವಾದದಿಂದಾನೆ. ಎಸ್. ಸೊ ಬಿಫೋರ್ ಅಂಡ್ ಆಫ್ಟರ್ ಅಂತ ಹೇಳಿದ್ರೆ, ಬಿಫೋರ್ ನಿಮ್ಗೆ ಕಾಮಿಡಿ ಕಿಲಾಡಿ ವೇದಿಕೆ ಹೋಗೋದಕ್ಕಿಂತ ಮುಂಚೆ ಹೇಗಿದ್ರಿ, ಅಂಡ್ ಆಫ್ಟರ್ ಕಾಮಿಡಿ ಕಿಲಾಡಿಗಳು ವೇದಿಕೆ ಸಿಕ್ಕಿದ ಮೇಲೆ ಹೇಗ ಅನ್ಸ್ತು ನಿಮ್ ಜೀವನ? ಅದು ಹೇಳ್ತಾರಲ್ಲ, ಒಂದು ಹೆಸರು ಮಾಡಿದ ಮೇಲೆ ಒಳ್ಳೆ ಒಂದು ರೆಸ್ಪೆಕ್ಟ್ ಸಿಗ್ತದೆ ಅಂತ. ಆತರ ಸ್ಟಾರ್ಟಿಂಗ್ ಅಲ್ಲಿ ಯಾರು ನಮ್ಮನ್ನ ಗುರುತಿಸ್ತಿರ್ಲಿಲ್ಲ, ಆಮೇಲೆ ಅಷ್ಟಕ್ಕಷ್ಟೇ ಅಂತ. ಈಗ ಅದಕ್ಕೆ ಹೋದ್ಮೇಲೆ ಅದೊಂದು ಫ್ರೇಮ್ ದೊಡ್ಡ ಕಾಮಿಡಿ ಕಿಲಾಡಿ ಹೋದ್ಮೇಲೆ. ಸೊ ಅಲ್ಲಿಂದ ರೆಸ್ಪೆಕ್ಟ್ ಆಗಿರ್ಲಿ, ಪ್ರತಿಯೊಬ್ರು ಗುರುತಿಸೋದಾಗಿರ್ಲಿ, ಮಾತಾಡೋದು, ಮತ್ತೆ ಇವರು ನಮ್ಮ ಕಾಮಿಡಿ ಕಿಲಾಡಿಯ ಭವ್ಯ ಅಂತ ಹೇಳೋದು ಆಗಿರ್ಲಿ, ಅದೆಲ್ಲ ಖುಷಿ ಆಗ್ತದೆ. ಸೊ ನಿಮ್ಗೆ ಹೇಗೆ ಅನಿಸ್ತು? ಸೇಮ್. ಅಂದ್ರೆ ನಾನು ಲಕ್ಷ್ಮಿ ತಂಡ ಅಂತ ಹೇಳೋ ದೊಡ್ಡ ಟೀಮಲ್ಲಿ ಇದ್ದದ್ದು. ಸೊ ನಂಗೆ ಅದು ಬೇರೆ ಇದು ಅಂತ ಏನೂ ಇಲ್ಲ. ನಂಗೆ ಇಲ್ಲಿ ಬಂದಾಗ, ನಾನು ಬೇರೆ ಕಡೆ ಹೋದಾಗ ಅಂದ್ರೆ ಬ್ಯಾಂಗ್ಳೂರು ಆತರ ಔಟ್ಸ್ಟರ್ ಹೋಗ್ಬೇಕಾದ್ರೆ ಕಾಮಿಡಿ ಕಿಲಾಡಿ ಪವಿತ್ರ. ಬಟ್ ಯಾವತ್ತು ಮಂಗ್ಳೂರ್ ಬಂದಾಗ ನಾನು ಲಕ್ಷ್ಮಿ ತಂಡದ ನಾಟಕದ ಪವಿತ್ರ. ಆಕ್ಚುಲಿ ನಮ್ಮ ಕರಾವಳಿಯಲ್ಲಿ ನಾಟಕ ತಂಡಗಳೇ ಫೇಮಸ್. ಸೊ ಈ ನಾಟಕದಿಂದ ಪಳಗಿದವರೇ ಜಾಸ್ತಿಯಾಗಿ ಜೀ ಕನ್ನಡ ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ಮಿಂಚಿದವರು ಅಂತ ಹೇಳ್ಬೋದು. ಸೊ ನಿಮ್ಗೆ ಈ ಕಾಮಿಡಿ ಕಿಲಾಡಿ ವೇದಿಕೆ ಎಷ್ಟು ಮುಖ್ಯ ಆಗಿತ್ತು ನಿಮ್ಮ ಒಂದು ಲೈಫ್ಗೆ, ನಿಮ್ಮ ಒಂದು ಜರ್ನಿಗೆ? ಮುಖ್ಯ ಅಂತ ಹೇಳೋದಕ್ಕಿಂತ ಒಂದು ಫ್ರೆಂಡ್ಸ್ನವರೆಲ್ಲ ಹೋಗು ಅಂತ ಹೇಳಿದ ಒಂದು ಫೋರ್ಸ್ ಮಾಡಿದ ಕಾರಣ ಹೋದ್ದು. ಮತ್ತೊಂದು ಆಸೆ ಇತ್ತು ಹೋಗ್ಬೇಕು ಅಂತ, ಯಾವತ್ತಾದ್ರೂ ಅಂತ ಒಂದು ದೊಡ್ಡ ವೇದಿಕೆ ಹತ್ಬೇಕು ಅಂತ ಆಸೆ ಇತ್ತು. ಬಟ್ ಅದಾಗ್ತದ ಅಂತ ಗೊತ್ತಿರಲಿಲ್ಲ. ಅಂದ್ರೆ ತುಂಬಾ ಮೊದಲೆಲ್ಲ ಹೆದರ್ಸ್ತಿದ್ರು, ಆಡಿಷನ್ ಹೋದ್ರೆ ಸೆಲೆಕ್ಟ್ ಆಗೋದು ತುಂಬಾ ಕಷ್ಟ, ತುಂಬಾ ರೌಂಡ್ಸ್ ಕೊಡ್ಬೇಕು ಹಾಗೆ ಅಂತ. ಮತ್ತೆ ಆಡಿಷನ್ ಇಷ್ಟವರೆಗೆ ಕೊಟ್ಟವ್ರೆ ಆಗಿರ್ಲಿಲ್ಲ ನಾನು. ಸೊ ಫಸ್ಟ್ ಟೈಮ್ ಹೋಗಿ ಆಡಿಷನ್ ಕೊಡ್ಬೇಕಾದ್ರೆ ಫಸ್ಟ್ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದೆ. ಬಟ್ ಅದು ಹೇಗಿತ್ತು ಅಂತ ಹೇಳಿದ್ರೆ, ಒಂದು 1ನೇ ಕ್ಲಾಸ್ ಮಗು ಶಾಲೆಗೆ ಹೋದಾಗೆ ಹೇಗಿರ್ತದೆ. ಮತ್ತೆ ಬ್ಯಾಂಗ್ಳೂರಲ್ಲಿ ಕಾಮಿಡಿ ಕಿಲಾಡಿಗಳು ಗೊತ್ತಿಲ್ಲ ನಮಗೆ, ಡ್ರಾಮಾದಲ್ಲಿ ಹೇಗೆ 1 ಮಂತ್ ಪ್ರಾಕ್ಟೀಸ್ ಆ ತರಾನೇ ಹೋಗಿ ಗೊತ್ತಿರೋದು. ಸೊ ಅಲ್ಲಿ ಹೋಗುವಾಗ 1ನೇ ಕ್ಲಾಸ್ ಮಕ್ಕಳಾಗಿ ಹೀಗೋಗಿ ಹಾ ಸರ್, ಓಕೆ ಸರ್, ಆ ತರ ಇತ್ತು. ಸೊ ಒಂಥರ ಬೇರೆ ತರ. ಇಲ್ಲಿ ನಮ್ದು ಬೇರೆ, ಅಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ತುಂಬಾ. ಸೊ ಹೇಗೆ ಅನ್ಸ್ತು ನಿಮ್ಗೆ ಫಸ್ಟ್ ಆಡಿಷನ್? ನನಗೆ ಕಾಮಿಡಿ ಕಿಲಾಡಿ ಅಂತ ಹೇಳೋಕ್ಕಿಂತ ಜೀ ಕನ್ನಡ ವೇದಿಕೆಗೆ ಹೋಗ್ಬೇಕು ಅಂತ ದೊಡ್ಡ ಡ್ರೀಮ್ ನನ್ನದು. ಆಕ್ಚುಲಿ ನನ್ನದು ಸಲ್ಲ, ಅದು ನನ್ನ ಚಿಕ್ಕಮ್ಮನಿಂದ ಶುರು ಆದ. ಚಿಕ್ಕಮ್ಮ ಅಂತ ಹೇಳಿದ್ರೆ ನನ್ನ ಅಮ್ಮನ ತಂಗಿ, ಅವರ ಹೆಸರು ಚಂದ್ರಕಲಾ ಅಂತ ಹೇಳಿ. ಸೊ ಅವರಿಂದ ಹೇಗೆ ಅದು ನನಗೆ ಅದರ ಹುಚ್ಚು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಚಿಕ್ಕಮ್ಮ ಹೋಗು ಅಂತ ಹೇಳಿ ಡ್ರಾಮಾ ಜೂನಿಯರ್ ಸೀಸನ್ 2 ಇಂದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡ್ರಾಮಾ ಜೂನಿಯರ್ ಕೊಟ್ಟೆ, ಸೆಲೆಕ್ಟ್ ಆಗ್ಲಿಲ್ಲ. 2 ಸೀಸನ್ ಕೊಟ್ಟೆ, ಸರಿಗಮಪ ಕೊಟ್ಟೆ, DKDಗೆ ಕೊಟ್ಟೆ, ಮಹಾನಟಿಗೆ ಕೊಟ್ಟೆ. ಹಾಗೆ ಪ್ರಯತ್ನ ಪಟ್ಟು ಲಾಸ್ಟ್ಗೆ ಹೋಗುದೇ ಬೇಡ ಅಂತ ಹೇಳಿ ಇರ್ಬೇಕಾದ್ರೆ ಚಿಕ್ಕಮ್ಮವೇ, ನನ್ನ ಚಿಕ್ಕಮ್ಮ, ಮಾವ,
ಅಮ್ಮ, ಚಿಕ್ಕಮ್ಮ, ಮಾವ ಅಂದ್ರೆ ಅಣ್ಣಪ್ಪ ಪುತ್ತೂರ್ ಅವರು. ಸೊ ಅವರು ಎಲ್ಲ 3 ಜನ ನನಗೆ ಫ್ಯಾಮಿಲಿ ಸಪೋರ್ಟ್ ಇದ್ದ ಕಾರಣ ಅಷ್ಟೊಂದು ಸಪೋರ್ಟ್ ಮಾಡಿ ಹೋಗು ಅಂತೇಳಿ ಒಂದು ಸಪೋರ್ಟ್ ಇಂದ ನಾನು ಇನ್ನೊಂದು ಚಾನ್ಸ್ ಇದೆ ಹೋಗಿ ಆಡಿಷನ್ ಕೊಡು ಅಂತ ಹೇಳಿ ಧೈರ್ಯದಿಂದ ಕೊಟ್ಟು ಸೆಲೆಕ್ಟ್ ಆದದ್ದು ನಾನು. ಅಂದ್ರೆ ಅದು ನನಗೆ ಅಷ್ಟು ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ನಾನು ಪ್ರತಿ ಸಲ ಕೂಡ ಸೆಕೆಂಡ್ ರೌಂಡ್ ಸೆಲೆಕ್ಟ್ ಆಗೋದು, ಬ್ಯಾಂಗ್ಳೂರಿಗೆ ಹೋಗುದು ಬರುದು, ಆಮೇಲೆ ನೆಕ್ಸ್ಟ್ ಸೆಲೆಕ್ಟ್ ಆಗ್ಲಿಕ್ಕಿಲ್ಲ, ಅದೊಂದು ತುಂಬಾ ಬೇಜಾರಿತ್ತು. ಹೋಗ್ಲೇಬೇಕು, ಅದೊಂದು ಡ್ರೀಮ್, ನನ್ನ ಚಿಕ್ಕಮ್ಮನ ಡ್ರೀಮ್ ಅನ್ನ ನನಗೆ ಒಂದು ಫುಲ್ಫಿಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅವರಿಗೋಸ್ಕರ ಏನಾದ್ರು ಮಾಡ್ಲೇಬೇಕು ಅಂತ ಹೇಳಿ ಆ ಸ್ಟೇಜಿಗೆ ಹೋದೆ. ಸೊ ಅದು ನನಗೆ ಸೆಲೆಕ್ಟ್ ಆಗಿದೆ, ನನಗೆ ಆ ಪುತ್ತೂರು ಮಹಾಲಿಂಗೇಶ್ವರ ದೇವರೊಂದು ಕರುಣಿಸಿದ್ದೆ ಅಂತ, ಅವರ ಆಶೀರ್ವಾದ ಅಂತ ಹೇಳಿ ಹೇಳಲಿಕ್ಕೆ ತುಂಬಾ ಇಷ್ಟ. ಖಂಡಿತ. ಹಾಗಿದ್ರೆ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕ ಪ್ರತಿಫಲ ಅಂತಾನೆ ಹೇಳ್ಬೋದು. ತುಂಬಾ ಪ್ರಯತ್ನ ಪಟ್ರಿ ನೀವು, ಎಲ್ಲಾ ವೇದಿಕೆಯಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ರಿ. ನನ್ನ ಕನಸಿಗಿಂತ ನನ್ನ ಚಿಕ್ಕಮ್ಮಂದೇ ಕನಸದು, ಅವರ ಕನಸು. ಆಕ್ಚುಲಿ ನಾನು ಇಷ್ಟಪಟ್ಟದಲ್ಲ, ಅವ್ರು ಇಷ್ಟಪಟ್ಟಿದ್ದಕ್ಕೆ ಅದು ನನಗೆ ಈ ತರ ಒಂದು ಒಳ್ಳೆ ಫ್ರೇಮ್ ಹೆಸರು ಸಿಕ್ಕಿದ್ದು. ಸೊ ಅವರಿಗೆ ಅದು ಸಲ್ಬೇಕು, ನನ್ನ ಚಿಕ್ಕಮ್ಮನಿಗೆ ಅಂತ. ಎಸ್, ಇಬ್ರ ಕನಸು ಕೂಡ ಈ ಜೀ ಕನ್ನಡದ ಕಾಮಿಡಿ ಕಿಲಾಡಿ ವೇದಿಕೆಯ ಮೇಲೆ ನನ್ಸಾಯ್ತು ಅಂತ ಹೇಳ್ಬೋದು. ಆದ್ರೆ ಪ್ರತಿ ಸೀಸನ್ ಅಲ್ಲೂ ಒಂದು ಡಿಫ್ರೆಂಟ್ ಇರುತ್ತೆ. ಕಾಮಿಡಿ ಕಿಲಾಡಿಯಲ್ಲಿ ನಾವು ನೋಡ್ಕೊಂಡು ಬಂದಿರೋ ಹಾಗೆ ಪ್ರತಿ ಸೀಸನ್ ಅಲ್ಲಿ ಏನಾದ್ರೂ ಒಂದು ವೆರೈಟಿ ಮಾಡ್ತಾರೆ, ಏನಾದ್ರೂ ಒಂದು ಚೇಂಜಸ್ ಇರುತ್ತೆ. ಸೊ ನಿಮ್ಮ ಒಂದು ಸೀಸನ್ ಅಲ್ಲಿ ಏನ್ ಚೇಂಜಸ್ ಇತ್ತು ನಿಮ್ಗೆ ಅನ್ಸ್ಬೇಕಿದ್ರೆ? ಸೀಸನ್ ಅಂದ್ರೆ ಪ್ರತಿ ಸಲ ಕೂಡ ಕಾಮಿಡಿ ಕಿಲಾಡಿ ಸ್ಟಾರ್ಟ್ ಆಗುದು ಹೇಗೆ ಅಂತ ಹೇಳಿ ಸೀಸನ್ 1, ಸೀಸನ್ 2, ಆಮೇಲೆ ಚಾಂಪಿಯನ್ಶಿಪ್ ಇರ್ತಿತ್ತು. ಅದ್ ಹೇಗೆ ಅಂತ ಹೇಳಿದ್ರೆ ಎಲ್ಲ ಟೀಮ್ ಮಿಕ್ಸ್. ಈ ಸಲ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪ್ರೀಮಿಯರ್ ಲೀಗ್ ಮಾಡಿದ್ರು. ಅದು ಯಾವ ತರ ಇತ್ತು ಅಂತ ಹೇಳಿದ್ರೆ ಒಂದೊಂದು ಟೀಮ್ ತರ, ಅದೊಂದು ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಹೇಗಾಗ್ತದೆ ಹಾಗೆ ಕಾಮಿಡಿ ಪ್ರೀಮಿಯರ್ ಲೀಗ್ ಅಂತ ಮಾಡಿದ್ರು. ಒಂಥರ ಚೇಂಜಸ್. ಅದು ನಾವೇನೋ ಬೇರೆ ತರ ಇರ್ತದೆ ಅಂತ ಅನ್ಕೊಂಡಿದ್ವಿ. ಅಂದ್ರೆ ನಮ್ದೇ ಹೊಸೊಬ್ರು ಟೀಮ್ ಆ ತರ ಇರ್ತದೆ. ಇದು ನೋಡಿದ್ರೆ ಸೀನಿಯರ್ಸ್, ಜೂನಿಯರ್ಸ್ ಫುಲ್ ಮಿಕ್ಸ್ ಆಗಿ, ಅದು ಒಂಥರ ಸ್ಪೆಷಲ್ ಅಲ್ಲಿ ಟೀಮ್ ಆಗಿ. ಆಮೇಲೆ ನಮ್ದೇ ಒಂದು ಟೀಮ್ ಅಂತ ಆತರ ಎಲ್ಲ ಇತ್ತು ನಮಗೆ. ಬಟ್ ನಾವು ಮಂಗಳೂರಿನವ್ರು ಆತರ ಇರ್ಲಿಲ್ಲ. ನನಗೆ ಇವರು ಪವಿತ್ರ ತುಂಬಾ ಬೆಸ್ಟ್ ಫ್ರೆಂಡ್ ಅಲ್ಲಿ, ಪವಿತ್ರ, ಚೇತನ್, ಗಣರಾಜ್ ಭಂಡಾರಿ, ಹಾಗೆ ನಾವು ಒಂದು ನಮ್ದೇ ಒಂದು ಸರ್ಕಲ್ ಮಂಗಳೂರಿನವ್ರದ್ದು 4 ಜನ. ನಮ್ಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ ಮಂಗಳೂರಿನವರೇ 4 ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನುವಂಥದ್ದು ಖುಷಿ. ಆಕ್ಚುಲಿ ಪ್ರತಿ ಸೀಸನ್ ಅಲ್ಲೂ ನಾವು ಮಂಗಳೂರಿಗರಿಗೆ ಏನ್ ನೋಡುದಂದ್ರೆ ನಮ್ಮ ಮಂಗಳೂರಿನವರು ಯಾರಿದ್ದಾರೆ ಅನ್ನುವಂಥದ್ದೇ ನಮ್ಗೆ ಒಂದು ಖುಷಿ ಆಗಿರುವಂತದ್ದು. ಸೊ ನಿಮ್ ಜೊತೆ ಮಾತುಕತೆ ಇನ್ನು ಸಾಕಷ್ಟಿದೆ. ಒಂದು ಗೇಮ್ ಅನ್ನ ಆಡುವ, ಅದ್ರಲ್ಲಿ ಕೆಲವೊಂದಷ್ಟು ಮಾಹಿತಿ ನಮ್ಗೆ ಬೇಕು. ಆಕ್ಚುಲಿ ನಿಮ್ ಸ್ಟೈಲ್ ಅಲ್ಲಿ ನೀವು ಪ್ರಾಪರ್ಟೀಸ್ ಪ್ಲೀಸ್ ಅಂತ ಹೇಳಿ ಒಂದು ಪ್ರಾಪರ್ಟೀಸ್ ಬರುತ್ತೆ, ಮತ್ತೆ ಹೇಳ್ತೇನೆ ನಾನು ಗೇಮಿನ ಬಗ್ಗೆ. ಎಸ್, ಒಟ್ಟಿಗೆ ಹೇಳುವ. ರೆಡಿ, 5, 6, 7 ಗೋ. ಪ್ರಾಪರ್ಟೀಸ್ ಪ್ಲೀಸ್. ಓಕೆ, ಪ್ರಾಪರ್ಟೀಸ್ ಬಂತು ಈಗ ನಿಮ್ ಕೈಯಲ್ಲಿ. ಏನ್ ಅನ್ಸ್ತಾ ಇದೆ ನಿಮ್ಗೆ ಪ್ರಾಪರ್ಟೀಸ್ ನೋಡುವ? ಇದನ್ನ ನೋಡ್ಬೇಕು, ನನಗೆ ಬಿಗ್ ಬಾಸ್ ಇದೆ ರೌಂಡ್ ಅಲ್ಲಿ ಸಿಕ್ಕಿದಾಗೆ ಉಂಟು ಅಲ್ವಾ? ಅಥವಾ ಒಂದು ವೇಳೆ ಇವಳೇನಾದ್ರು ಸುಳ್ಳು ಹೇಳಿದ್ರೆ ಇದ್ರಲ್ಲಿ ಹೊಡಿವ ಅಂತ ಹೇಳಿ ಜೋಡಿ ಜುಗಲ್ ಬಂದು ರೆಡಿ ಆಗಿದ್ದೀರಾ? ಹಾಗಿದ್ರೆ ಇದನ್ನೇ ಮಾಡ್ತಿದ್ದದ್ದು ಅಲ್ಲಿ ಕೂಡ ಹೀಗೆ. ಎಸ್, ಹಾಗಿದ್ರೆ ನಿಮ್ ಅನ್ಸ್ದಾಗೆ ಬಿಗ್ ಬಾಸ್ ಮಿನಿ ಬಿಗ್ ಬಾಸ್, ಆದ್ರೆ ಅಲ್ಲಿ ಏನಂತ ಹೇಳಿದ್ರೆ ಎಸ್ ಆರ್ ನೋ ಅಲ್ಲಿ ಏನಾದ್ರು ಕ್ಲಾರಿಫಿಕೇಶನ್ ಕೊಡ್ತಿದ್ರು. ಇಲ್ಲಿ ಕೂಡ ಹಾಗೆ. ಸೊ ಎಸ್ ಆರ್ ನೋ, ನಾನು ಕೆಲವೊಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತೀನಿ, ಅದಕ್ಕೆ ನಿಮ್ಮ ಉತ್ತರ ಎಸ್ ಅಥವಾ ನೋ ಇರ್ಬೇಕು. ಅದಷ್ಟಕ್ಕೆ ಬಿಡುದಿಲ್ಲ ನಿಮ್ಮನ್ನ, ಯಾಕೆ ಅಂತ ಕೂಡ ಹೇಳ್ಬೇಕು. ಸೊ ಗೇಮ್ ಅನ್ನ ಸ್ಟಾರ್ಟ್ ಮಾಡುವಲ್ಲ? ಎಸ್, ಏನ್ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀರಾ? ಎಸ್, ಮೊದಲನೇ ಕ್ವಶನ್, ಕಾಮಿಡಿ ಕಿಲಾಡಿಗಳು ವೇದಿಕೆ ಸಿಕ್ಕ ಮೇಲೆ ಜೀವನ ಬದಲಾಗಿದೆ. ಎಸ್, ಯಾವ ತರ ಬದಲಾಗಿದೆ? ನೀವಾಗ್ಲೇ ಹೇಳ್ದಾಗೆ ಬದಲಾಗಿದೆ ಅಂದ್ರೆ ನಾನು ಹೇಳ್ದೆ ಅಲ್ಲ, ಅದೇ ಒಂದು ನನಗೆ ನಮ್ಮ ಫ್ಯಾಮಿಲಿಯ ಡ್ರೀಮ್ ಅದನ್ನೊಂದು ಕಂಪ್ಲೀಟ್ ಮಾಡ್ಬೇಕು ಅಂತ ಇತ್ತು. ಸೊ ಆ ಆಡಿಷನ್ ಇಂದ ನಾನು ಸೆಲೆಕ್ಟ್ ಆಗಿ ಅವರ ಮನಸ್ಸಲ್ಲಿ ಖುಷಿ ಬಂದದ್ದು, ಅದು ಚೇಂಜಸ್ ತರ ನನಗೆ ಅನ್ಸಿದ್ದು. ಆಮೇಲೆ ನನಗೇನಂದ್ರೆ ಒಂದು ಒಳ್ಳೆ ಹೆಸರು ಮಾಡ್ಬೇಕು, ತುಂಬಾ ಜನರು ಗುರುತಿಸ್ಬೇಕು ಅಂತ ಒಂದು ತುಂಬಾ ಆಸೆ ಇತ್ತು. ಸೊ ಅಲ್ಲಿ ಹೋದ್ಮೇಲೆ ಇಲ್ಲಿ ಜನರೆಲ್ಲ ನಮ್ಮನ್ನು ಗುರುತಿಸಾಗಿರ್ಲಿ, ಅದು ಭವ್ಯ, ಕಾಮಿಡಿ ಕಿಲಾಡಿ ಭವ್ಯ, ನಮ್ಮ ಭವ್ಯ ಅಂತ ಹೇಳಿ ಖುಷಿಯಿಂದ ಹೇಳೋದು, ಅದು ನನಗೆ ಚೇಂಜಸ್ ಅಂದ್ರೆ ತುಂಬಾ ಚೇಂಜಸ್. ಆಮೇಲೆ ಆಪರ್ಚುನಿಟೀಸ್ ಬರೋದಾಗಿರ್ಲಿ, ಆಮೇಲೆ ಒಳ್ಳೊಳ್ಳೆ ಒಂದು ರೆಸ್ಪೆಕ್ಟ್, ಒಳ್ಳೊಳ್ಳೆ ಜನರು ನನ್ನ ಹತ್ರ, ದೊಡ್ಡ ದೊಡ್ಡ ಜನರು ನನ್ನ ಹತ್ರ ಕರೆದು ಮಾತಾಡಿಸೋದಾಗಿರ್ಲಿ, ಅದೆಲ್ಲ ಚೇಂಜಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಗೆ ಇಷ್ಟವರೆಗೆ ಪವಿತ್ರ ಹೆಗ್ಡೆ ಪುತ್ರ ಅಂತ ಹೇಳಿದ್ರೆ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ತುಳು ಜನರಿಗೆ ಮಾತ್ರ ಗೊತ್ತಿತ್ತು. ಆದ್ರೆ ಕಾಮಿಡಿ ಕಿಲಾಡಿಗಳು ಅಂತ ಹೇಳಿ ಹೋದ ಮೇಲೆ ಆಲ್ ಓವರ್ ಕರ್ನಾಟಕದಲ್ಲಿ ಕಾಮಿಡಿ ಕಿಲಾಡಿಗಳು ಶೋಸ್ ನೋಡಿದ ಜನರಿಗೆ ನಮ್ದೊಂದು ಗುರುತು ಹಿಡಿತಾರೆ. ಸೊ ಅದೊಂದು ದೊಡ್ಡ ಜೀವನ ಬದಲಾಗಿದೆ ಇಬ್ರದ್ದು ಕೂಡ. ಎಸ್, ನೆಕ್ಸ್ಟ್ ಅಲ್ಲಿ ಪವಿತ್ರ ಅವರು ಆನ್ ಸ್ಕ್ರೀನ್ ಅಲ್ಲಿ ತರ್ಲೆ ಮಾಡೋದು ತುಂಬಾನೇ ಜಾಸ್ತಿ. ಆನ್ ಸ್ಕ್ರೀನ್
ಇಲ್ವಾ? ನೋ ಇದ್ರಲ್ಲಿ ಹೊಡಿಲಿಕ್ಕೆ ನೋ ಅಂತ ಹೇಳಿದ್ರೆ ಯಾಕೆ ಹೊಡ್ಕೊಳ್ತೀರಿ? ಆನ್ ಸ್ಕ್ರೀನ್ ಅಲ್ಲಿ ತರಲೆ ಮಾಡ್ತಾರ? ತುಂಬಾ ತರಲೆ ಉಪದ್ರ ಮಾಡುದು, ಎಂತಾದ್ರೂ ಹೇಳ್ಕೊಂಡು ನಮ್ದು ಹಾಗೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಗಿರ್ತದೆ ಅಂತ ಒಟ್ರಾಚಿ ಮಾತಾಡಿಕೊಂಡು ಆಮೇಲೆ ಏನಾದ್ರು ಹೊಡ್ಕೊಳ್ಳೋದು. ಆಮೇಲೆ ನಮ್ದು ಗೇಮ್ಸ್ ಇದೆ, ಮೊಬೈಲ್ ಎಲ್ಲ ಗೇಮ್ಸ್ ಆಡ್ಬೇಕಾದ್ರೆ ನಾವು ಸಣ್ಣ ಮಕ್ಳು ತರ ಆಗುದು. ಏನಾದ್ರು ಆಟ ರಾಯಲ್ ಮ್ಯಾಚ್ ಅಂತ ಒಂದು ಗೇಮ್ ಬರ್ತದೆ, ಅದ್ರಲ್ಲಿ ಒಂದು ವೇಳೆ ನಾನ್ ಸೋತ್ರೆ ಇವಳು ನನಗೆ ಸರಿ ಬೈಯುದು, ಆ ತರ ಈ ತರ. ಆಮೇಲೆ ಏನ್ ತರಲೆ ಮಾಡ್ತಾಳೆ ಅಂದ್ರೆ ಕೆಲವೊಂದ್ಸಲ ನೀನ್ ಹೋಗಿ ಕೇಳು ಅಂತ ಹೇಳುದು, ಆಮೇಲೆ ಇವಳು ಬಿಟ್ಟೆ ಬರ್ತಾಳ ನಾನು, ಆತರ ಬಿಟ್ಟು ಹೋಗುದು, ಆತರ ಏನಾದ್ರು ತರಲೆ ಮಾಡ್ತಿರ್ತಾಳೆ. ಆನ್ ಸ್ಕ್ರೀನ್ ಅಲ್ಲೇ ಹಾಗೆ ತರಲೆ ಮಾಡ್ತಾ ಇರ್ತಾರೆ. ಮಾಡ್ತಿರ್ತಾಳೆ. ಇಲ್ಲ ಅಂತ ಹೇಳ್ಬೇಡ, ಏನಾದ್ರು ಹೇಳ್ತಾ ಇರ್ತಾಳೆ, ಅದು ನನಗೆ ಗೊತ್ತುಂಟು. ಎಸ್. ನೆಕ್ಸ್ಟ್, ಸ್ಕಿಟ್ ಪ್ರಾಕ್ಟೀಸ್ ವೇಳೆ ಸಣ್ಣ ಪುಟ್ಟ ಸುಳ್ಳು ಹೇಳಿ ಪ್ರಾಕ್ಟೀಸ್ಗೆ ತಪ್ಪಿಸ್ತಾ ಇದ್ರಿ ಅಂತ ಎಂತ ದೊಡ್ಡ ಸುಳ್ಳು ಹೇಳಿದ್ರಿ? ಇಬ್ರು ಕೂಡ ಇವತ್ತು ರಿವೀಲ್ ಆಗತ್ತೆ. ಅಂಡ್ ಯಾರೆಲ್ಲ ಮೆಂಟರ್ಸ್ ಗಳೆಲ್ಲ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ಬೇಕು ನೀವು ಈ ಕಾರ್ಯಕ್ರಮವನ್ನ. ಯಾವೆಲ್ಲ ಇಲ್ಲ ಅದ್ ಆಕ್ಚುಲಿ ಕನ್ಸಿಡರ್ ಎಸ್ ಮಾತ್ರ. ನಾವಿಲ್ಲಿ ಎಸ್ ಅನ್ನ ತುಂಬಾ ಚೆನ್ನಾಗಿ ಕನ್ಸಿಡರ್ ಮಾಡಿದ್ದೇವೆ. ಸೊ ಏನೆಲ್ಲ ಸುಳ್ಳು ಹೇಳಿದೀರಾ? ಹುಷಾರಿಲ್ಲ ಅಂತ ಹೇಳಿ ರೂಮ್ ಅಲ್ಲೇ ಕೂರುದು, ಆಮೇಲೆ ಹೊರಗಡೆ ಹೋಗುದು, ಪಾರ್ಟಿ ಮಾಡುದು, ಸುಮ್ನೆ ಹಸಿವಾಗ್ತದೆ ಅಂತ ಹೇಳಿ ಹೊರಗಡೆ ಹೋಗುದು, ಮತ್ತೆ ಬರ್ಲಿಕ್ಕಿಲ್ಲ ಸ್ವಲ್ಪ ಹೊತ್ತು. ಬೆಳಿಗ್ಗೆ 9 ಗಂಟೆಗೆ ನಾವು ಅಲ್ಲಿ ಸ್ಟುಡಿಯೋಗೆ ಹೋದ್ರೆ ನೈಟ್ ಬರೋದು 9 ಗಂಟೆಗೆ. ಸೊ ಹೇಗಾಗ್ತಿತ್ತು, ಬೋರ್ಡಿಂಗ್ ಸ್ಕೂಲಿಗೆ ಹೋದಾಗ ಆಗ್ತಿತ್ತು. ಬೆಳಗ್ಗೆ ಆದ್ರೆ ಗೇಟ್ ಹೋಗ್ಬೇಕಾದ್ರೆ ನಾನು ಹೇಳಿದ್ರೆ ಯವ್ವಾ ಪುನಃ ಶಾಲೆಗೆ ಬಂದಾಗ ಆಗ್ತಾ ಉಂಟು ಮರೆ ಅಂತ. ಶಾಲೆಗೆ ಹೋಗ್ಬೇಕಾದ್ರೆ ಎಷ್ಟು ತಪ್ಪಿಸ್ತಿದ್ವು, ಅದಕ್ಕಿಂತ ಡಬ್ಬಲ್ ಇಲ್ಲಿ ತಪ್ಪಿಸುವಂತ ಆಗ್ತಿತ್ತು. ಸೊ ಒಳಗೆ ಹೋಗಿ ಎಂಟ್ರಿ ಆಗ್ಬೇಕಾದ್ರೆ ಕ್ಲಾಸನಲ್ಲೇ ಈಗ ನೋಡ್ತಾವಲ್ಲ ಸೇಮ್ ಹೇಗೆ ಆಗ್ತದೆ ಹಾಗೆ. ಸೊ ಇವಳ ಹತ್ರ ಪ್ಲಾನ್ ಹಾಕುದು, ಹೇಗಾದ್ರೂ ಮಾಡಿ ಇವತ್ತು ತಪ್ಪಿಸೋಣ, ಆತರ ಪ್ಲಾನ್. ನಾವೆಲ್ಲರೂ ಕುತ್ಕೊಂಡು ಮತ್ತೆ ಪ್ಲಾನ್ ಮಾಡಿಕೊಂಡೆ, ಎಲ್ರು 4 ಜನ ಅಂತ ಹೇಳಿದ್ರೆ 4 ಜನ. ಅದ್ರಲ್ಲಿ ಚೇತು ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಜಾಸ್ತಿ. ಟೈಮಿಂಗ್ಸ್ ಅಲ್ಲಿ ನಾವು ಓಕೆ, ಬಟ್ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು ಅಂದ್ರೆ ಅವ್ನ ಟೀಮಲ್ಲಿ ನಯನಕ್ಕ ಇದ್ರು. ಸೊ ಒಂಥರ ಜಾಲಿಯಲ್ಲಿದ್ದ. ಬಟ್ ನಮಗೆ ಹೇಗೆ ಅಂತ ಹೇಳಿದ್ರೆ ನಮ್ಮ ಮೆಂಟರ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು. ತುಂಬಾ ಸ್ಟ್ರಿಕ್ಟ್ ಇದ್ರು, ಇವಳಿಗೆ ಗೊತ್ತು. ಸೊ ನಮ್ಮ ಮೆಂಟರ್ ತುಂಬಾ ಸ್ಟ್ರಿಕ್ಟ್ ಇದ್ದ ಕಾರಣ ಹೇಗಾದ್ರೂ ಒಂದಿನ ರಜೆ ಮಾಡಿ ಮನೆ ರೂಮಲ್ಲಿ ಕುತ್ಕೊಳ್ಬೇಕು, ಆತರ ಮೆಂಟಾಲಿಟಿಯಲ್ಲಿ. ಅದು ಹುಷಾರಿಲ್ಲ, ಹಸಿವಾಗ್ತದೆ, ಹಾಗೇನಾದ್ರೂ ಹೇಳ್ಕೊಂಡು ಹೋಗ್ತಾ ಇದ್ವಿ. ಹೌದಾ. ಆಮೇಲೆ ನಂದು ಹೇಗಂತ ಹೇಳಿದ್ರೆ ಕೆಲವೊಂದ್ಸಲ ನಮ್ಮ ಟೀಮ್ ಅಪ್ಪಣ್ಣೆಲ್ಲ ಹೇಳ್ಲಿಕ್ಕಿಲ್ಲ, ಕೆಲವೊಂದ್ಸಲ ಬೇಗ ಬಂದಿರ್ತಾರೆ. ಆಗ ನೀನ್ ಎಲ್ಲಿದ್ಯಾ, ಬರ್ತಾ ಇದ್ದೇನೆ ಅಂತ ಹೇಳುದು, ಇನ್ನೂ ಸಹ ಬರ್ಲಿಕ್ಕಿಲ್ಲ, ರೆಡಿ ಆಗ್ಲಿಕ್ಕಿಲ್ಲ. ನಮ್ಮ ಇದ್ರಲ್ಲಿ ನಾವು 4 ಜನ ಹೇಗೆ ಒಟ್ಟಿಗೆ ಇದ್ವಾ, ನಮ್ಮದ್ರಲ್ಲಿ ಲೇಟ್ ಆಗಿ ಹೊರಡುದು. 9 ಗಂಟೆಗೆ ರೀಚ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಒಂದು 8:15 ರೆಡಿ ಆಗ್ತೇನೆ. ಚೇತು ಅಂಡ್ ಗಂಡರಾಜ್ ಆಲ್ಮೋಸ್ಟ್ ಆ ಟೈಮಿಗೆ. 9 ಗಂಟೆಗೆ ಅಂತ ಹೇಳಿದ್ರೆ 10 ಗಂಟೆಗೆ ರೆಡಿ ಹೋಗೋ ಒಂದೇ ಒಂದು ಪರ್ಸನ್ ಅಂತ ಹೇಳಿದ್ರೆ ಇವಳು. 9 ಗಂಟೆಗೆ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ 9 ಗಂಟೆಗೆ ಇವಳಿಗೆ ನಾವು ಹೋಗಿ ಬಾಗಿಲು ಬಟ್ಟಿ ಎಬ್ಬಿಸ್ಬೇಕು. ಅಷ್ಟರವರೆಗೆ ನಿದ್ದೆಯಿಂದ ಹೇಳುದೇ ಇಲ್ಲ. ಮತ್ತೆ ಆ ತರದೊಂದು ಜನ್ಮ ಇದು. ಸೊ ಹಾಗಿದ್ರೆ ಸಿಕ್ಕಾಪಟ್ಟೆ ನೀವು ಪ್ರಾಕ್ಟೀಸ್ಗೆ ತಪ್ಪಿಸ್ತಾ ಇದ್ರೆ ಒಂದು ಸಣ್ಣ ಪುಟ್ಟ ರೀಸನ್? ಇವತ್ತು ಗೊತ್ತಾಗ್ತಿರ್ಬೋದು, ಯಾರೆಲ್ಲ ಪ್ರೋಗ್ರಾಮ್ ಎಲ್ಲ ನೋಡ್ತಿದ್ದಾರೆ ಅವ್ರಿಗೆಲ್ಲರೂ ಗೊತ್ತಾಗಿರ್ಬೋದು. ಅದ್ ನೆಕ್ಸ್ಟ್, ಕಾಮಿಡಿ ಕಿಲಾಡಿಗಳು ಶೋ ಬರುವ ಮೊದ್ಲೇ ಇಬ್ರಿಗೂ ಪರಿಚಯ ಇತ್ತು? ಇಲ್ಲ ಆಕ್ಚುಲಿ ನೋಡಿದಾದ್ರೂ ಪರಿಚಯ ಇತ್ತಾ? ಇಲ್ಲ. ನಿಮ್ಗೆ ಕಾಮಿಡಿ ಕಿಲಾಡಿ ವೇದಿಕೆ ಹೋದ್ಮೇಲೆ ಇಬ್ರು ಪುತ್ತೂರಿನವರು ಅಂತ ಗೊತ್ತಾದದ್ದು ಯಾಕಂದ್ರೆ ನಾವು ಸೆಲೆಕ್ಟ್ ಆಗಿ ನಮ್ಮನ್ನ ಕರೆಸಿದ್ರು. ಆವಾಗ ಇವರು ಅಂದ್ರೆ ಆಗ ಇವ್ರ ಪರಿಚಯ ಇರ್ಲಿಲ್ಲ, ಅಂದ್ರೆ ಎಲ್ಲರ ಹತ್ರ ಕುತ್ಕೊಂಡು ಮಾತಾಡ್ಸಿದ್ರು ಹೊಸೊಬ್ರ ಹತ್ರ. ಸೊ ಅವಾಗ ಪರಿಚಯ ಆಗಿಲ್ಲ. ಮಾರನೇ ದಿನ ಅವತ್ತು ನೈಟ್ ಏನೋ ಇವ್ರ ಪರಿಚಯ ಆಗಿದ್ ನನಗೆ. ಆಮೇಲಿಂದ ನಾವು ಪುತ್ತೂರಿನವರು. ಇವ್ರು ಸ್ಟಾರ್ಟಿಂಗ್ ಅಲ್ಲಿ ಇವ್ರನ್ನ ನೋಡ್ಬೇಕಾದ್ರೆ ಓ ಬಾರಿ ಆಟಿಟ್ಯೂಡ್ ಆತರ ಅನ್ಕೊಂಡು ನಾವು ಹಾಗೆಲ್ಲ ಒಬ್ರನ್ನ ನೋಡಿದ ತಕ್ಷಣ ಇವ್ರ ಆಟಿಟ್ಯೂಡ್ ಆತರ ಇರುವ ರೀತಿ ನೋಡಿದ್ರೆ ಜಾಸ್ತಿ. ಸೊ ನಾನ್ ಹಾಗೆ ಅನ್ಕೊಂಡೆ. ನೋಡಿದ್ರೆ ಎಂತ ಕ್ಲೋಸ್, ಒಂದು ದಿನಕ್ಕೆ ನಾವು ಕ್ಲೋಸ್ ಆಗಿ ಬಿಟ್ಟಿದ್ವಿ. ಆಮೇಲೆ ಅದೇ ರೀತಿ ಕ್ಲೋಸ್ ಆಗಿ ಇವಳ್ದು ಅಷ್ಟು ಗುರ್ತಾ ಇರ್ಲಿಲ್ಲ. ಅದೇ ಸೇಮ್ ಅವತ್ತು ಪುತ್ತೂರ್ನವ್ರು ಅಂತ ಹೇಳಿ ನಮ್ಮತ್ತೆ ನಾವು ಗೊತ್ತುಂಟಲ್ಲ, ಮಂಗ್ಳೂರ್ನವ್ರು ಸೇರಿದ್ರೆ ಹೇಗೆ ಆಗ್ತದೆ ಅಂತ ಹೇಳಿ. ಅವಾಗ್ಲೂ ಸಹ ನಾವು ಅಷ್ಟು ಕ್ಲೋಸ್ ಆಗಿ ಇರ್ಲಿಲ್ಲ, ಅಂದ್ರೆ ಜಸ್ಟ್ ಮಾತಾಡ್ತಾ ಎಲ್ಲ ಇದ್ವಿ. ನೆಕ್ಸ್ಟ್ ನಮಗೆ ಒಂದು ಇದು ಎಕ್ಸರ್ಸೈಸ್ ಮಾಡಿಸಿದ್ರು. ಅದು ಎಲ್ಲಿ ಕಂಠೀರವ ಅದು ಎಷ್ಟು ಅಂತ ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಯಾವ್ಯಾವ್ದು ಎಕ್ಸರ್ಸೈಸ್ ಆಗುತ್ತೆ ಎಲ್ಲ ಮಾಡಿಸ್ತಿದ್ರು. ಆಗ ನಾವು ತುಳುವಲ್ಲಿ ಇದು ಎಕ್ಸರ್ಸೈಸ್ ಮಾಡಿಕೊಂಡೆ ಕೆಲವು ವರ್ಡ್ಸ್ ಎಲ್ಲ ಕಾಮಿಡಿ ವರ್ಡ್ಸ್ ನಮಗೆ ಗೊತ್ತಿಲ್ಲ, ಮಾತಾಡಿ ಫ್ರೆಂಡ್ಸ್ ಅದು ನಾವು. ಸೊ ಹಾಗಿದ್ರೆ ಇಬ್ರಿಗೂ ಪರಿಚಯ ಇರ್ಲಿಲ್ಲ. ಎಸ್. ನೆಕ್ಸ್ಟ್, ಭವ್ಯ ತುಂಬಾ ಸೈಲೆಂಟ್ ಹುಡುಗಿ. ಎಸ್, ಅವರೇ ಹೇಳ್ತಿದ್ದಾರೆ ಎಸ್ ಅಂತ. ಯಾವ್ದ್ರಲ್ಲಿ ಹೊಡಿಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ. ಪ್ರಾಪರ್ಟಿ ಹೊಡಿಲಿಕ್ಕೆ ಯಾಕಂದ್ರೆ ಸಾಧು ಅಲ್ಲ ಅವಳು, ನೋಡ್ಲಿಕ್ಕೆ ಎಲ್ರ ಮುಂದೆ
ಹೀಗಿರ್ತಾಳೆ, ಬಟ್ ಒಳಗಿಂದ ಕುತಂತ್ರ ಬುದ್ಧಿ ಜಾಸ್ತಿ ಉಂಟು. ಆಕ್ಚುಲಿ ನನ್ಗೂ ಗೊತ್ತಿರುವಂತ ವಿಷಯನೇ. ಆಕ್ಚುಲಿ ಪಾಪ ಇದ್ದೆ, ಯಾವಾಗ ಇವ್ರ ಜೊತೆ ಎಲ್ಲ ಸೇರಿದೆ ಅವತ್ತಿಂದ ಅಲಕ್ಕ ಹಾಳಾಗಿದ್ದು ಅವತ್ತಿಂದ ಹಾಳಾಗಿದ್ದು ಇಲ್ಲಾಂದ್ರು. ಮತ್ತೆ ಇವ್ರ ಜೊತೆ ಇದ್ದಾಗ ಹೇಗ ಅನ್ಸ್ತ ಅಂತ ಹೇಳಿದ್ರೆ, ಅಂದ್ರೆ ಇವರಿಂದ ಕಲ್ತದೇನಂತ ಹೇಳಿದ್ರೆ ಸ್ಟ್ರೈಟ್ ಆಗಿ ಮಾತಾಡ್ಬೇಕು. ಯಾರೇ ಎದುರು ಬಂದ್ರು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡು, ಧೈರ್ಯದಿಂದ ಮಾತಾಡು. ನಾನು ತುಂಬಾ ಶೈ, ಹೆದರುತ್ತಿದ್ದೆ, ಅವ್ರು ಬಾಯ್ಸ್ ಏನಾದ್ರು ಮಾತಾಡ, ಅಷ್ಟೊಂದು ಭಯ ನನಗೆ, ಯಾರಾದ್ರು ದೊಡ್ಡ ಇದು. ಆದ್ರೆ ಇವ್ರು ಧೈರ್ಯ ಕೊಡ್ತಿದ್ರು, ಹೆದ್ರು ಬೇಡ, ಸ್ಟೇಜಿಗೆ ಹೋಗ್ಬೇಕಾದ್ರೂ ಸಮೇತ ಇದು ಹೇಳಿಕೊಡ್ತಿದ್ರು ನಂಗೆ ಡೈಲಾಗ್. ಆಕ್ಚುಲಿ ಈ ತರ ಮಾಡಿದ್ರೆ ಚೆನ್ನಾಗಿ, ಯಾಕಂದ್ರೆ ಇವ್ರು ತಿಳಿದವರು. ಸೊ ನನ್ಗೆ ತುಂಬಾ ಹೇಳ್ತಿದ್ರು. ನೀನ್ ಹೇಳೋ ಪ್ರಕಾರ ನಂಗೆ ತುಂಬಾ ಪ್ರಾಯ ಆಗಿದೆ. ಅಂದ್ರೆ ಆಕ್ಟಿಂಗ್ ವಿಷಯದಲ್ಲಿ ಅಂದ್ರೆ ತುಂಬಾ ಮುಂಚೆ ಹೆಸರು ಮಾಡಿದಾರಲ್ಲ, ಸೊ ಹೇಳ್ತಿದ್ರು ಈ ತರ ಮಾಡು ಅಂತ ಸಪೋರ್ಟ್ ಅಂತ ಹೇಳು. ಅದು ಪ್ರಾಯ ತಿಳಿಗಿಲ್ಲ. ಹೌದು, ಚೆನ್ನಾಗಿ ಹೊಡ್ಕೊಂಡು ಲಾಸ್ಟಿಗೆ ಹೊಡ್ಕೊಂಡು. ನೆಕ್ಸ್ಟ್, ಕೆಲವೊಂದ್ ಜನ ಚುಚ್ಚು ಮಾತುಗಳನ್ನ ಆಡಿದ್ರು, ನೀವಿಬ್ರು ಕೇರ್ ಮಾಡಲ್ಲ. ಮಾಡಲ್ಲ. ಕೆಲವೊಂದು ವೇದಿಕೆ ಅಂತ ಹೋದ್ಮೇಲೆ ಆಕ್ಚುಲಿ ಈ ತರ ಒಂದು ಕೆಲವೊಂದು ಮಾತುಗಳು, ಸಣ್ಣ ಪುಟ್ಟ ಮಾತುಗಳು ಬಂದೇ ಬರುತ್ತೆ ಕೆಲವ್ರ ಬಾಯಲ್ಲಿ. ಸೊ ಆತರ ಏನಾದ್ರು ಮಾತುಗಳು ಬಂದಿದ್ಯಾ ನಿಮ್ಗೆ ಗೊತ್ತಿರೋ ಹಾಗೆ? ನನ್ಗೆ ಬಂದಿದೆ. ಆಕ್ಚುಲಿ ನಾನು ಹೋಗೋಕ್ಕಿಂತ ಮುಂಚೆ ಬಂದಿದೆ. ಹೇಗೆ ಅಂತ ಹೇಳಿ ಆಡಿಷನ್ ಕೊಡ್ಬೇಕಾದ್ರೆ, ನಿಮಗೆಲ್ಲ ಅದ್ರ ಸೂಟ್ ಆಗುದಿಲ್ಲ, ನಾನು ಸೆಲೆಕ್ಟ್ ಆಗ್ತಿರ್ಲಿಲ್ಲ, ಹೇಳಿದೆಲ್ಲ ನಾನು ಡ್ರಾಮಾ ಜೂನಿಯರ್ ಇಷ್ಟು ಕೊಟ್ಟಿದ್ದೆ ಆಡಿಷನ್, ನಿಮಗೆ ಸೂಟ್ ಆಗುದಿಲ್ಲ, ಅವಳು ಎಷ್ಟು ಹೋದ್ರು ಅಷ್ಟೇ, ಅವಳು ಸೆಲೆಕ್ಟ್ ಆಗುದಿಲ್ಲ, ಆತರ ಹೇಳಿದವರಿದ್ದಾರೆ. ಮತ್ತೆ ನಿಮಗೆ ಅಂದ್ರೆ ನಾವು ಪಾಪದವ್ರು ಅಂತ ಹೇಳಿ ಹೇಗೆ ಹೇಳ್ತಿದ್ರು, ನಿಮಗೆ ನಿಮ್ಗೆ ಕೆಲಸ ಮಾಡ್ಕೊಂಡಿರೋದೇ ಬೆಸ್ಟ್, ನೀವು ಈ ತರದೆಲ್ಲ ಹೋಗುದು ನಿಮ್ಗೆ ಮ್ಯಾಚ್ ಆಗುದಿಲ್ಲ. ಅಲ್ಲಿ ಹೋದ್ಮೇಲೂ ಕೂಡ ಕೆಲವೊಂದ್ಸಲ ಅದು ಇನ್ಫ್ಲುಯೆನ್ಸ್, ಅವರು ಅಂದ್ರೆ ಸೀದಾ ಡೈರೆಕ್ಟ್ ಸೆಲೆಕ್ಟ್ ಆಗಿದೆ ಅಂತ ಇವರ ತಲೆಯಲ್ಲಿ. ನಾವು ಕಷ್ಟಪಟ್ಟು ಆಡಿಷನ್ ಕೊಟ್ಟು 3 ರೌಂಡ್ 4 ರೌಂಡ್ ಕೊಟ್ಟು ಅಲ್ಲಿ ಕೂಡ ಇನ್ನೂ ರೌಂಡ್ ಇದೆ, ಸೆಲೆಕ್ಷನ್ ಇದೆ ಅಂತ ಹೇಳ್ಮೇಲೆ ಅಷ್ಟು ಕಷ್ಟಪಟ್ಟು ಹೋದದ್ ನಾವು ಅಲ್ವಾ. ಸೊ ಆತರ ಹೇಳಿದ್ರು, ಬಟ್ ಅದಕ್ಕೆ ನಾನು ಕೇರ್ ಮಾಡಲ್ಲ, ಅದು ಡೋಂಟ್ ಕೇರ್ ನಾನು ಅಷ್ಟೇ ಅದಕ್ಕೆ. ಆ ವಿಷಯದಲ್ಲಿ ಹೇಳುವವರು ತುಂಬಾ ಹೇಳ್ತಾರೆ, ಇಲ್ಲಿಂದ ಕೇಳ್ಬೇಕು, ಇಲ್ಲಿಂದ ಬಿಡ್ಬೇಕಷ್ಟೇ, ಅಷ್ಟೇ ಮಾಡ್ಕೊಂಡು ಹೋಗ್ಬೇಕು. ಅದು ಕೂಡ ಅದನ್ನ ಜಾಸ್ತಿ ತಲೆಗೆ ಹಾಕೊಂಡ್ರೆ ನಮ್ಮ ಮೆಂಟಾಲಿಟಿ ಹಾಳಾಗ್ತದೆ ಹೊರತು, ನಾವು ಕುಗ್ಗಿ ಹೋಗ್ತೇವೆ ಹೊರತು ನಮಗೆ ನೆಕ್ಸ್ಟ್ ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಬ್ರು ಅವ್ರು ಹೇಳ್ತಾರೆ, ಇವ್ರು ಹೇಳ್ತಾರೆ, ಚುಚ್ಚುಮಾತ್ ಕೇಳಿದ ತಕ್ಷಣ ನಾವೇನಾದ್ರೂ ಅಚೀವ್ ಜಾಸ್ತಿ ಮಾಡ್ಬೇಕು ಅಂತ. ಅದಕ್ಕೆ ರಿಯಾಕ್ಟ್ ಮಾಡಿಕೊಂಡು ಕುತ್ಕೊಂಡ್ರೆ, ಅವರು ಹೇಳಿದ್ದಕ್ಕೆ ರಿಯಾಕ್ಟ್ ಮಾಡಿಕೊಂಡು ಕುತ್ಕೊಳ್ಬೇಕು, ನಮಗೆ ಅಚೀವ್ ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ. ಎಸ್, ನೆಕ್ಸ್ಟ್, ಇಬ್ರಿಗೂ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳ ಆಗುತ್ತಾನೆ ಇರುತ್ತೆ. ಇಲ್ಲ, ಜಗಳ ಅಂತ ಆಗುದಿಲ್ಲ. ನಾವು ಡೈರೆಕ್ಟ್ ಈಗ ಕಾಮಿಡಿಯಲ್ಲೇ ಏನಾದ್ರು ಮಾತಾಡ್ತಿದ್ವಿ, ಅದೆಷ್ಟು ಸಿಟ್ಟಿದ್ರು ಸಹ ಅದನ್ನ ಕಾಲಿಡ್ತಾ ಇರ್ತೇವೆ, ಆದ್ರೆ ಸರಿ ಆಗ್ತೀವಿ. ನೆಕ್ಸ್ಟ್, ಕೆಲವೊಂದು ಪಾತ್ರ ಕೊಟ್ಟಾಗ ಇದು ನನ್ನ ಕೈಯಲ್ಲಿ ಮಾಡ್ಲಿಕ್ಕೆ ಆಗತ್ತಾ ಎಂಬ ಪ್ರಶ್ನೆ ಇಬ್ರಿಗೂ ಕೂಡ ಮೈಂಡ್ ಅಲ್ಲಿ ಬರ್ತಾ ಇರ್ತದೆ. ಇಲ್ಲ, ಯಾವ್ದು ಮಾಡ್ತಾರೆ. ಎಸ್, ಕಾಮಿಡಿ ಕಿಲಾಡಿ ವೇದಿಕೆ ಒಂದು ದೊಡ್ಡ ಕನಸು. ಅದೀಗ ನನ್ಸಾಗಿದೆ. ಆಕ್ಚುಲಿ ಹೋದ್ರಿ, ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿ ಬಂದ್ರಿ ಆಕ್ಚುಲಿ. ನೆಕ್ಸ್ಟ್, ಸೊ ಕಾಮಿಡಿ ಕಿಲಾಡಿ ವೇದಿಕೆಯಿಂದ ಸಾಕಷ್ಟು ವಿಷಯಗಳು ಕಲೀಲಿಕ್ಕೆ ಸಿಕ್ತು ನಿಮಗೆ. ಏನೆಲ್ಲ ವಿಷಯ ಕಲ್ತ್ರಿ? ಆಕ್ಚುಲಿ ಅಲ್ಲಿ ಇರುವವರೆಲ್ಲ ನೀನಾಸಮ್ಮಿಂದ ಒಂದು ಕಲ್ತ್ಕೊಂಡ್ ಬಂದವರು. ಸೊ ಗಣಪ ಸರ್ ಆಗಿರ್ಬೋದು, ತುಂಬಾ ಒಳ್ಳೆ ಇದು ಮೆಂಟರ್, ನಮಗೆ ಪ್ರೀತಿಯಿಂದ ಕೂಡ ಕಲಿಸ್ತಾರೆ, ಬೈದು ಕೂಡ ಕಲಿಸ್ತಾರೆ, ಅಂತ ಒಳ್ಳೆ ಮೆಂಟರ್ ಅವರು. ನೀವು ಈ ನಿಮ್ಮ ಎಕ್ಸ್ಪ್ರೆಷನ್ ಪ್ರತಿಯೊಂದು ಇದಕ್ಕೂ ವಿಷಯಕ್ಕೂ ಭಾವನೆಗಳಿರ್ತದೆ ಅಂತ ಹೇಳಿಕೊಟ್ಟವ್ರು ಆಕ್ಚುಲಿ ಅವ್ರು ನನಗೆ. ಆಕ್ಟಿಂಗ್ ಅಂತ ಹೇಳಿದ್ರೆ ಎಂತ ಅಂತ ನಿಜವಾಗ್ಲೂ ನಾವಿಲ್ಲೆಲ್ಲ ಮಾಡ್ತೇವೆ, ಬಟ್ ಆದ್ರೂ ಸಹ ಅದರಲ್ಲಿ ಒಂದೊಂದು ನಾವು ಕೊಡುವಂತ ಒಂದೊಂದು ರಿಯಾಕ್ಷನ್ಗೆ, ಅಥವಾ ನಾವೀಗ ಒಂದು ಮಾತಾಡ್ಬೇಕಾದ್ರೆ ಎಕ್ಸ್ಟ್ರಾ ಡೈಲಾಗ್ ಹಾ ಅಂತ ಒಂದು ಹೇಳ್ತೇವೆ, ಆ ಹಾಕು ಸಮೇತ ಮೀನಿಂಗ್ ಉಂಟು, ಅರ್ಥ ಉಂಟು ಅಂತ ಹೇಳಿಕೊಟ್ಟಂತ. ಆಮೇಲೆ ಆಕ್ಟಿಂಗ್ ಅಂದ್ರೆ ಏನು, ಆಮೇಲೆ ಆಕ್ಟಿಂಗ್ ಅಲ್ಲಿ ನಾವು ಅಷ್ಟೊಂದು ಚುರುಕಾಗಿರ್ಬೇಕಂತ ಹೇಳಿದ್ರೆ ಏನೆಲ್ಲ ಮಾಡ್ಬೇಕು, ಬೆಳಗ್ಗೆ ಎಕ್ಸರ್ಸೈಸ್ ಮಾಡಿಸ್ತಿದ್ರು. ಅದೇ ಆಕ್ಚುಲಿ ನಾವು ಎಕ್ಸರ್ಸೈಸ್ ಮಾಡಿದ್ರೇನೆ ನಾವು ಇಡೀ ದಿನ ಅಷ್ಟು ನಾವು ಒಂದು ಪಾಸಿಟಿವ್ ಆಗಿ ಎಕ್ಸರ್ಸೈಸ್ ಫ್ರೆಶ್ ಆಗಿ. ಆದ್ರೆ ನಾವು ಮಾಡ್ಬೇಕಾದ್ರೆ ಇವಳು ಬರ್ತಿರ್ಲಿಲ್ಲ, ನಾನ್ ಬರ್ತಿದ್ದೆ, ಇವಳು ಸುಳ್ಳು ಹೇಳಿ ನಂಗೆ ಆಗುದಿಲ್ಲ, ಇವಳು ನೋಡಿದ್ರೆ ನಿಮ್ಗೆ ಅನ್ಸುದಿಲ್ವಾ, ಇವಳು ಹಾಗೆ ಹೇಳ್ತಾಳೆ. ನಾನು ಆಕ್ಚುಲಿ ನಂಗೆ ಹೊಟ್ಟೆ ಜ್ವರ ಅಂತ ಹೇಳಿ ರೂಮಲ್ಲಿ ಕೂತ್ಕೊಂಡು ಅಂದ್ರೆ ಮಾಡ್ತಾ ಇದ್ವಿ. ಬಟ್ ಕೆಲವೊಂದ್ಸತಿ ನಿಜವಾಗ್ಲೂ ಹುಷಾರಿಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಒಂದು 9 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ. ಆಕ್ಚುಲಿ ಮೊದಲನೇ ಸೀಸನ್ ಅವರಿಗೆಲ್ಲ ಬೆಳಗ್ಗೆ 6 ಗಂಟೆಗೆಲ್ಲ ಇತ್ತು, ಬಟ್ ನಮ್ಮ ಸೀಸನ್ ಆ ಲೆಕ್ಕದಲ್ಲಿ ನೋಡಿದ್ರೆ ತುಂಬಾ ಲೇಟ್ ಆಗಿ ಇದ್ದಿದ್ದದು. ಬಟ್ ಎಕ್ಸರ್ಸೈಸ್ ತುಂಬಾ ಇತ್ತು.
ಅದ್ರಲ್ಲಿ ಒಂದ್ 2-3 ಜನ ಇದ್ರು ಮೆಂಟರ್ಸ್. ಕೆಲವೊಂದು ಮೆಂಟರ್ಸ್ ಇದ್ರು, ಅವರಂತೂ ಕುಯ್ತಿದ್ರು. ತುಂಬಾ ಜೋರ್ ಇರ್ತಿದ್ರು. ಆಕ್ಚುಲಿ ನಾನ್ ಕೇಳಿದಾಗೆ ಕೆಲವೊಬ್ರು ಬಾಯಲ್ಲಿ ಸಂಸ್ಕೃತಿಗಳೆಲ್ಲ ಜಾಸ್ತಿ ತುಂಬಾ ಸಂಸ್ಕೃತಿಗಳು ತುಂಬಾ ಚಂದ ಇರೋ ಸಂಸ್ಕೃತಿ. ನಮಗೆ ಇಲ್ಲಿಂದ ಫಸ್ಟ್ ಟೈಮ್ ಹೋದಾಗ ಅವರ ಸಂಸ್ಕೃತಿ ಶಾಕ್ ಆಗಿದ್ದೇವೆ. ಹೆವಿ ಶಾಕ್ ಆಗಿದೆ, ಇಂಥದೆಲ್ಲ ಉಂಟಾ ಅಂತ ಸ್ಟಾರ್ಟಿಂಗ್ ಅಲ್ಲ, ಅಂದ್ರೆ ನಮಗೆ ಅಂತಲ್ಲ ಬೇರೆಯವರಿಗೆ ಹೇಳ್ಬೇಕಾದ್ರೆ. ನಾವು ಈಗ ಕೆಲವರು ಅನ್ಕೊಳ್ತಾರೆ ಟಿವಿಯಲ್ಲಿ ಹೋದ್ರೆ ನಾನು ಇನ್ನು ಮುಂದೆ ಜಾಲಿ ಅಂತ, ಬಟ್ ನಾವಲ್ಲಿ ಸ್ಕ್ರೀನ್ ಅಲ್ಲಿ ನಾವು ಅಷ್ಟು ಚಂದ ಕಾಣ್ಬೇಕಾದ್ರು, ಅಷ್ಟು ಒಂದು ಶಕ್ತಿ ನಾವು ಮಾಡ್ಬೇಕಾದ್ರೂ ಕೂಡ ಅದ್ರ ಹಿಂದೆ ಅವರ ಹಾರ್ಡ್ ವರ್ಕ್ ಇರ್ತದೆ ಅಂತ. ಸೊ ಅದಕ್ಕೆ ನಾವು ಅವರ ಕನ್ಸೇನು ಇವ್ರು ಒಳ್ಳೇದಾಗ್ಬೇಕೇನೋ ಮುಂಚೆ ಅಂದ್ರೆ ಮುಂದೆ ಏನಾದ್ರು ಒಳ್ಳೆ ಆಗ್ಬೇಕು ಅಂತ ಹೇಳಿ ಅವರ ಕನ್ಸು. ಸೊ ಅವರು ನೀವ್ ಯಾಕೆ ಬಂದದ್ದು ಇಲ್ಲಿಗೆ, ಏನಕ್ ಬಂದಿದ್ದೀರಾ, ಮಾಡಿ ಅದನ್ನ ಮಾಡಿ, ಆತರ ನಮಗೆ ನೀವಿಬ್ರು ಸೆಲೆಕ್ಟ್ ಆಗಿದ್ರೆ ಸೆಲೆಕ್ಟ್ ಆದ್ಮೇಲೆ ನಮ್ಮ ನೆಕ್ಸ್ಟ್ ನಮ್ದು ಡ್ರೀಮ್, ಆಕ್ಚುಲಿ ನಮ್ಗೆ ಡ್ರೀಮ್ ಇತ್ತದು. ನಾವು ಯಾವ ಉದ್ದೇಶಕ್ಕೆ ಅಲ್ಲಿಗೆ ಹೋಗಿದ್ದೇವೆ ಆ ಉದ್ದೇಶನ ನೀವು ಕಂಪ್ಲೀಟ್ ಮಾಡಿ ಅಂತ ತಗೊಳ್ಬೇಕು ಅಂತ ಹೇಳಿದ್ರೆ ಜಸ್ಟ್ ಹೋಗಿ ಕುತ್ಕೊಂಡು ನಮಗೆ ಗೊತ್ತಿರೋದು ಮಾಡಿದ್ರೆ ಆಗೋದಿಲ್ಲ. ಅಲ್ಲಿ ಕಾನ್ಸೆಪ್ಟ್ ಹೇಗೆ ಬೇಕು ಆ ತರ ನಾವು ಇರ್ಬೇಕು. ಸೊ ಅದಕ್ಕೋಸ್ಕರ ಬೈತಾ ಇದ್ರು ಅಷ್ಟೇ. ಸ್ಟ್ರಗಲ್ ಅಂತೂ ತುಂಬಾ ಇತ್ತು. ಬಟ್ ಲೇಡೀಸ್ಗೆ ಸಂಸ್ಕೃತಿ ಇರ್ಲಿಲ್ಲ, ಜೆಂಟ್ಸ್ಗೆ ಮಾತ್ರ ನಮ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಿದ್ರು, ಯಾವುದೇ ವಿಷಯದಲ್ಲಿ ರೆಸ್ಪೆಕ್ಟ್ ಮಾಡ್ತಿದ್ರು, ಆತರ ಯಾವ್ದು ಇರ್ಲಿಲ್ಲ. ಮತ್ತೆ ವಿಜಯ್ ಶೆಟ್ಟಿ ಅವರು ಕೂಡ ಪಂಚೆ ಹೇಳಿಕೊಡೋದ್ರಲ್ಲಿ ಬೆಸ್ಟ್ ನಮಗೆ. ಮತ್ತೆ ಅವ್ರು ನಮ್ ಕಡೆಯವ್ರೆ, ಮಂಗ್ಳೂರ್ ಕಡೆ. ಸೊ ನಮಗೆ ಒಂಥರ ಕಂಫರ್ಟೇಬಲ್ ಅನ್ಸ್ತಿತ್ತು. ಆದ್ರೆ ಅವ್ರು ಆತರ ಇರ್ಲಿಲ್ಲ, ನಮ್ಮ ಮಂಗ್ಳೂರ್ ಆತರ ಅಂತ ಅವರಿಗೆ ಆ ಭೇದ ಭಾವ ಇರ್ಲಿಲ್ಲ, ಎಲ್ಲರನ್ನು ಒಂದೇ ತರ ನೋಡ್ತಿದ್ರು. ಆಮೇಲೆ ಅವ್ರು ಹೇಳಿಕೊಡುವ ರೀತಿ ತುಂಬಾ ಇಷ್ಟ ಆಗ್ತದೆ. ಗಣಪ ಸರ್, ನಮ್ದು ನನ್ನ ಟೀಮಲ್ಲಿ ಇದ್ದ ಪ್ರಭು ಸರ್ ಆಗಿರ್ಬೋದು, ನನಗೆ ತುಂಬಾ ಬೆಸ್ಟ್ ಅಂತ ಅನ್ಸುತ್ತೆ ಅವರು. ನವೀನ್ ಸರ್ ಇವರು ಫೇವ್ರೇಟ್. ಸೊ ಮೆಂಟರ್ಸ್ ಗಳು ಒಳ್ಳೆ ಇದ್ರು ಅನ್ಸುತ್ತೆ. ಬೇಡ, ನವೀನ್ ಸರ್ ನೋಡ್ತಾರಲ್ಲ, ಇದೊಂದು ಕಟ್ ಮಾಡಿ ಇದನ್ನ ಬಿಕಾಸ್ ಇದು ನಮ್ ಕೈಯಲ್ಲಿಲ್ಲ, ಎಡಿಟರ್ಸ್ ಅವರ ಕೈಯಲ್ಲಿ. ಎಡಿಟರ್ಸ್ ಪ್ಲೀಸ್ ದಮ್ಮ ಕಟ್ ಮಾಡಿ. ಕಾಲಿಗೆ ಬೀಳು, ಕಾಲಿಗೆ ಬೀಳುವ ಒಂದೆಂತಾಗ್ಲಿ ಉಂಟು. ಇಲ್ಲಿಗೆ ಎಸ್ ಆರ್ ನೋ ರೌಂಡ್ ಮುಕ್ತಾಯ ಆಯ್ತು. ನಮಸ್ತೆ. ಸೊ ಕೆಲವೊಂದಿಷ್ಟು ವಿಷಯಗಳು ಗೊತ್ತಾಯ್ತು ನನ್ಗೆ. ಸೊ ಹೇಗಿದ್ರಿ ನೀವು ಸೆಟ್ ಅಲ್ಲಿ, ಹೇಗನ್ಸ್ತು ಅಂತ ಹೇಳಿ. ಸೊ ಮೆಂಟರ್ಸ್ ಗಳಿಗೆ ಗೊತ್ತಾಗಿರ್ಬೋದು ಈಗ ಕೆಲವೊಂದು ಕಿತಾಪತಿಗಳೆಲ್ಲ. ಒಳ್ಳೆಯವರಪ್ಪ, ತುಂಬಾ ಒಳ್ಳೆಯವರು. ಇದೊಂದು ಹಾಕಿ ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆಯವರು. ಇದು ಯಾವ ತರ ಹೇಳುವಂತದ್ದು? ತುಂಬಾ ಒಳ್ಳೆಯವರು ಅಂತ ಹೇಳು, ತುಂಬಾ ಒಳ್ಳೆಯವರು ಅಂತ ಹೇಳುದು. ತುಂಬಾ ಒಳ್ಳೆಯವರು, ತುಂಬಾ ಗೊತ್ತಾಗ್ತದೆ ಎಷ್ಟು ಒಳ್ಳೆಯವರು. ಓಕೆ, ಎಸ್ ಆರ್ ನೋ ರೌಂಡ್ ಇಲ್ಲಿಗೆ ಮುಕ್ತಾಯ ಆಗಿದೆ. ಓಕೆ, ಎಸ್ ಆರ್ ನೋ ರೌಂಡ್ ಆಡಿ ಆಯ್ತು. ಹೇಗನ್ಸ್ತು ನಿಮ್ಗೆ ಎಸ್ ಆರ್ ನೋ ರೌಂಡ್? ಕೆಲವು ಬಾಯ್ ಬಿಟ್ಲಲ್ಲ ಖುಷಿ. ಸತ್ಯ ನಮ್ಗೆ ಬೇಕಿರುವಂತದ್ದು ಸತ್ಯ. ನೀವು ಎಷ್ಟು ಸತ್ಯ ಹೇಳ್ತೀರಾ ಅಂತ ಬೇಕಿರುವಂತದ್ದು. ಓಕೆ, ಇಲ್ಲಿ ಎಸ್ ಆರ್ ನೋ ರೌಂಡ್ ಮುಕ್ತಾಯ ಆಯ್ತು. ಅಂಡ್ ನಿಮ್ ಜೊತೆ ಮಾತುಕತೆ ಇನ್ನೂ ತುಂಬಾ ಸಾಕಷ್ಟು ಬಾಕಿ ಇದೆ. ಅಂಡ್ ಇನ್ನೊಂದು ರೌಂಡ್ ಬಾಕಿ ಇದೆ. ದಿಸ್ ಇಸ್ ಎಕ್ಸ್ಟ್ರಾರ್ಡಿನರಿ ರೌಂಡ್ ಅಂತ ಹೇಳಬಹುದು. ಎಕ್ಸ್ಟ್ರಾರ್ಡಿನರಿ ರೌಂಡ್ ಇದೆ. ಸೊ ಅದಂತೂ ತುಂಬಾ 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 ಕ್ಲಾಸಿ ಆಗಿರತ್ತೆ ಅಂತ ಹೇಳಿಕ್ ಆಗಲ್ಲ. ಅಂಡ್ ನೆಕ್ಸ್ಟ್ ಕೇಳೋದಿದ್ರೆ, ನಿಮ್ಮ ಈ ಒಂದು ಆಕ್ಟಿಂಗ್ ಜರ್ನಿ ಯಾವಾಗ ಶುರು ಆಯ್ತು ನಿಮ್ಗೆ? ನಾನು 6th ಅಲ್ಲಿ ಇರ್ಬೇಕಾದ್ರೆ ಆಕ್ಚುಲಿ ಅಚಾನಕ್ ಆಗಿ ನಾನು ಡ್ರಾಮಾ ಫೀಲ್ಡ್ಗೆ ಬಂದದ್ದು. ಆಕ್ಚುಲಿ ಇಂಟ್ರೆಸ್ಟ್ ಇರಲಿಲ್ಲ, ಆಕ್ಟಿಂಗ್ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇರಲಿಲ್ಲ. ಅಂಡ್ ಡ್ರಾಮಾ ನೋಡಿ ಕೂಡ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಆ ಏಜ್ ಅಲ್ಲಿ ಇರ್ಬೇಕಾದ್ರೆ ನಂದು ಹೋಮ್ ವರ್ಕ್ ಮಾಡಿರ್ಲಿಲ್ಲ. ಅಂದ್ರೆ BM ಸ್ಕೂಲ್, ನಾನು ಅಲ್ಲಿ ಹೋಮ್ ವರ್ಕ್ ಮಾಡಿರ್ಲಿಲ್ಲ. ಅಲ್ಲಿಗೆ ರಮ BC ರೋಡ್ ಅಂತ ಸರ್ ಇದ್ರು, ಅವರು ಡ್ರಾಮಾ ಕಲಿಸ್ಲಿಕ್ಕೆ ಬರ್ತಿದ್ರು. ಸೊ ನಾನು ಕ್ಲಾಸ್ ಅಂದ್ರೆ ನಂಗೆ ಕ್ಲಾಸ್ ತಪ್ಪಿಸ್ಬೇಕಿತ್ತು. ಸೊ ಹೋಮ್ ವರ್ಕ್ ಮಾಡಲಿಲ್ಲ, ಇನ್ನು ಪೆಟ್ಟು ಬೀಳ್ತದೆ ಅಂತ ಆಗುವಾಗ ಹೇಗಾದ್ರೂ ಕ್ಲಾಸ್ ತಪ್ಪಿಸ್ಬೇಕು ಅಂತ ಐಡಿಯಾ ಮಾಡ್ಬೇಕಾದ್ರೆ ಬಂದು ಹೇಳಿದ್ರು, ಡ್ರಾಮಾಕ್ಕೆ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಸೀದಾ ಹೋಗಿ ಗ್ರೌಂಡಲ್ಲಿ ಕೂತ್ಕೊಳ್ಳಿ ಅಂತ. ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಬೇಕು ಅಂತ ಹೇಳಿ ಅಲ್ಲಿ ಹೋಗಿ ಕೂತದ್ದು. ಅಲ್ಲಿ ಹೋಗಿ ಕೂತಾಗ ಒಬ್ರೊಬ್ರನ್ನೇ ಕರೆದು ಸೆಲೆಕ್ಷನ್ ಮಾಡ್ತಾ ಇದ್ರು ರೋಲಿಗೆ. ಅಂದ್ರೆ ಅದೊಂಥರ ವಿಲನ್ ರೋಲ್ ಆಗಿತ್ತು. ಸೊ ನನ್ನ ವಾಯ್ಸ್ ಸ್ವಲ್ಪ ಲೌಡ್. ಸೊ ನೀನು ಮಾಡು ಅಂತ ಹೇಳ್ಬೇಕಾದ್ರೆ ಮಾಡಿದೆ, ಅವ್ರು ಹೇಳಿಕೊಟ್ಟಾಗೆ ಮಾಡಿದೆ. ಸೆಲೆಕ್ಟ್ ನೀನು, ಓಕೆ ನೀನು ಈ ರೋಲಿಗೆ ಅಂತ ಹೇಳಿದ್ರು. ಬಟ್ ನಂಗೆ ಇಷ್ಟ ಇರಲಿಲ್ಲ, ನಂಗೆ ಐಡಿಯಾನೇ ಇರಲಿಲ್ಲ. ಸೊ ಮತ್ತೆ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದೆ, ಇದು ಬೆಲ್ ಆದ್ಮೇಲೆ ಹೇಳಿದೆ ನಂಗೆ ಇಂಟ್ರೆಸ್ಟ್ ಇಲ್ಲ, ನಾನು ಹೋಗುದಿಲ್ಲ ಅಂತ. ಒಂದೇ ಕ್ಲಾಸ್ ತಪ್ಪಿಸ್ಬೇಕಿತ್ತಲ್ಲ. ಆಗ ಅವರೆಲ್ಲ ಸರ್ ಹೇಳಿದ್ರು, ಇನ್ನು ಆಗಾಗ ಕ್ಲಾಸ್ ತಪ್ಪಿಸ್ಬೇಕಾಗ್ತದೆ, ಕಷ್ಟ ಆಗೋರು ಈಗಲೇ ಬೇಡ ಅಂತ ಹೇಳಿ ಹೋಗಿ ಅಂತ. ನನಗೆ ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಅಲ್ಲಿ ಕುತ್ಕೊಂಡೆ. ಕ್ಲಾಸ್ ತಪ್ಪಿಸ್ಬೇಕಿತ್ತು. ಸೊ ಓಕೆ ಅಂತ ಹೇಳಿ ಅಲ್ಲಿ ಕುತ್ಕೊಂಡೆ.
ಸೊ ಅದು ಆಗಾಗ ಕ್ಲಾಸ್ ತಪ್ಪಿಸಿ ಡ್ರಾಮಾದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಆ್ಯಂಡ್ ಅಲ್ಲಿಂದ ನಂತರ ರಾಮಕೃಷ್ಣ ಸ್ಕೂಲಿಗೆ ಹೋಗ್ಬೇಕಾದ್ರೆ ಇವರು ಕಾಲ್ ಮಾಡಿ ಕರ್ಸಿದ್ರು ನಾನು ಅವರ ಟೀಮಿಗೆ, ಕಣ್ಣೂರಿದೊಂದು ಟೀಮಿಗೆ ರಮ ಬಿಸಿರೋಡವರು, ಅವ್ರ ಮಗ ಅರುಣ್ ಚಂದ್ರ ಬಿಸಿರೋಡ್. ಸೊ ಅವರ ಟೀಮಿಗೆ ಅಂತ ಹೇಳಿ ಕಣ್ಣೂರಿದೊಂದು ಟೀಮ್. ಸೊ 8ನೇ ಕ್ಲಾಸಲ್ಲಿ ನಾನು ಡ್ರಾಮಾ ಟೀಮ್ ಆಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದ್ದೆ. ಸೊ ಅಲ್ಲಿಂದ ಬಂದು ತುಂಬ ಹಲವಾರು ಟೀಮ್ಗಳಲ್ಲಿ ನಮ್ಮ ಕಣ್ಣೂರು ಟೀಮ್ ಆಯಿತು. ಅದರ ನಂತರ ಒಂದು ಇಲ್ಲಿ ನಮ್ಮದು ಬಂಟ್ವಾಳದೊಂದು ಟೀಮ್ ಆಯಿತು. ಅದರ ನಂತರ ಮಧು ಬಂಗೇರವ್ರದ್ದು ಸುರತ್ ಕಲಿದು ಅದು ಟೀಮ್. ಮತ್ತೆ ನಾನು ಲಕುಮಿಗೆ ಸೇರಿದೆ. ಲಕುಮಿಯಲ್ಲಿ ಸೇರಿ ಇವತ್ತಿನವರೆಗೂ ಲಕುಮಿಯಲ್ಲಿದ್ದೇನೆ. ಸೊ ಒಂದು 12-13 ಇಯರ್ಸಿಂದ ಲಕುಮಿಯಲ್ಲಿದ್ದೆ. ಸೊ ಈಗಲೂ ಕೂಡ ಲಕುಮಿ ಟೀಮಲ್ಲಿ ಇದ್ದೇನೆ. ಬಟ್ ಈಗ 1 ಇಯರ್ ಬ್ರೇಕ್ ಅಲ್ಲಿ ಇದ್ದೇನೆ, ಕಾಮಿಡಿ ಕಿಲಾಡಿಗಳಿಗೆ ಹೋದ ಕಾರಣ ಹೋಗ್ಬೇಕಾಗಿಲ್ಲ. ಸೊ ನಿಮ್ಮ ಜರ್ನಿ ಹೇಗೆ? ನನ್ನ ಆಕ್ಟಿಂಗ್ ಜರ್ನಿ ಹೇಗೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಆಕ್ಟಿಂಗ್ಗೆ ಬರ್ತಿರ್ಲಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ. ಇವ್ರು ಹೇಳಿದಾಗೆ ನನಗೂ ಇಂಟ್ರೆಸ್ಟ್ ಇರಲಿಲ್ಲ. ಅದು ಹೇಗೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ, ನನ್ನ ಚಿಕ್ಕಮ್ಮನಿಂದಾನೆ ಚಂದ್ರಕಲಾ ಅಂತ ಹೇಳಿದಲ್ಲ ಅವರು. ಆಕ್ಚುಲಿ ಅವರ ಹೆಸರು ಸ್ಟಾರ್ಟಿಂಗ್ ಅಲ್ಲಿ ನಂದಿನಿ ಅಂತ ಇತ್ತು, ಈಗ ಮದುವೆ ಆದ್ಮೇಲೆ ಚೇಂಜ್ ಆಯ್ತು ಚಂದ್ರಕಲಾ ಅಂತ. ಅದು ಚೇಂಜ್ ಆಗ್ಬೇಕಲ್ಲ, ಸೊ ಹಾಗೆ ಅವ್ರು ಹೇಗೆ ಅಂತ ನಾನು ಆಶ್ರಮದಲ್ಲಿದ್ದೆ, ಸಣ್ಣದಿಂದ 10th ವರೆಗೆ ಆಶ್ರಮದಲ್ಲಿದ್ದೆ. ಸೊ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಡ್ರಾಮಾ ಜೂನಿಯರ್ ಆಡಿಷನ್ ಬಂತು, ಕೊಡು ಅಂತ. ನನಗೆ ನಾನು ಅವ್ರನ್ನ ಕಂಡ್ರೆ ಹೆದರ್ತಿದ್ದೆ. ಸೊ ಅವರ ಹೆದರಿಕೆಗೆ ಸುಮ್ಮನೆ ಹೋಗಿ ಮಾಡಿದ್ದು, ಎಂತ ಮಾಡ್ಲಿಲ್ಲ ಅಲ್ಲಿ, ಸುಮ್ಮನೆ ಒಂದು ಡೈಲಾಗ್ ಹೊಡೆದು ಸೀದಾ ಬಂದದ್ದು, ಆಕ್ಟಿಂಗ್ ಬರ್ತಾನಿರ್ಲಿಲ್ಲ. ಆಮೇಲೆ ಇವರು ನನ್ನನ್ನು ಭರತನಾಟ್ಯಕ್ಕೆ ಸೇರಿಸಿದ್ದು, ಯಕ್ಷಗಾನಕ್ಕೆ ಸೇರಿಸಿದ್ರು. ಆ ಭರತನಾಟ್ಯದಿಂದ ಸ್ಟಾರ್ಟ್ ಆದ ನನ್ನ ಆಕ್ಟಿಂಗ್ ಅಂದ್ರೆ ಭರತನಾಟ್ಯ, ಯಕ್ಷಗಾನ ಪ್ರತಿಯೊಂದಕ್ಕೂ ಸೇರ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ರತಿಯೊಂದು ಸೇರಿ ಅದರಲ್ಲಿ ಒಳ್ಳೆ ಹೆಸರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಆಲ್ ರೌಂಡರ್ ಅಂತೇಳಿ ನನಗೆ ಸನ್ಮಾನ ಅಂತ ಹೆಸರು ಅಲ್ಲಿ ಸಿಕ್ಕಿದ್ದು. ಅಲ್ಲಿಂದ ಸ್ಟಾರ್ಟ್ ಆಗಿ ಮತ್ತೆ ವಾಪಸ್ ಡ್ರಾಮಾ ಜೂನಿಯರ್ ಸೀಸನ್ 2ಗೆ ಕಳಿಸಿದ್ರು. ಆಗ ಸ್ವಲ್ಪ ಒಂದು ಅಪ್ಡೇಟ್ ಆಯ್ತು. ಅಂದ್ರೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಏನು ಗೊತ್ತಿರ್ಲಿಲ್ಲ, ಅದ್ರ ನೆಕ್ಸ್ಟ್ ಹೇಗೆ ಹೋಗ್ಬೇಕು ಅಂತ ಹೇಳಿ ಒಂದು ಹೇಗೆ ಮಾಡ್ಬೇಕು ಅಂತ ಚಿಕ್ಕಮ್ಮ ಹೇಳಿ ಕೊಡ್ತಿದ್ರು. ಎಲ್ಲರೆದುರು ಮಾಡಿ ತೋರಿಸ್ಬೇಕು ಅಂತ ಹೇಳ್ತಿದ್ರು. ಆ ಧೈರ್ಯದಿಂದ ಸ್ವಲ್ಪ ಕಲಿತೆ ಆಕ್ಟಿಂಗ್. ಆಮೇಲೆ ಭರತನಾಟ್ಯ ಹಾಗೆ ಕಂಟಿನ್ಯೂ ಮಾಡ್ತಾ ಒಂದು ಜೂನಿಯರ್ ಕಂಪ್ಲೀಟ್ ಆಯ್ತು. ಆಗ ಆಕ್ಟಿಂಗ್ ಅಂದ್ರೆ ಭರತನಾಟ್ಯಕ್ಕೆ ಹೋದ್ಮೇಲೆ ಗೊತ್ತಾಗ್ತದೆ ಆಕ್ಟಿಂಗ್ ಹೇಗೆ ಅಂತೇಳಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಆಮೇಲೆ ಇದು ಯಾವುದು ಕಾಮಿಡಿ ಕಿಲಾಡಿಗಳು ಒಂದ್ಸತಿ ಕೊಟ್ಟಿದ್ದೆ, DKD ಕೊಟ್ಟೆ, ಸರಿಗಮಪ ಕೊಟ್ಟೆ. ಹಾಗೆ ಕೊಟ್ಟು ಈ ತರ ನಾವೇ ಕಷ್ಟಪಟ್ಟು ಪ್ರಯತ್ನ ಪಟ್ರೆ ಖಂಡಿತ ಒಂದು ದಿನ ಸಿಗ್ತದೆ ಅಂತೇಳಿ ಪ್ರತಿಯೊಂದು ವಿಡಿಯೋಸ್ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಕಾಲೇಜಲ್ಲಿ, ಶಾಲೆಯಲ್ಲಿ ಯಾವುದೆಲ್ಲ ಏನಾದ್ರೂ ಛದ್ಮವೇಷ ಅಥವಾ ಬೇರೆ ಕಡೆಯಲ್ಲಿ ಪ್ರತಿಭಾ ಕಾರಂಜಿ ಆ ತರ ಕೊಟ್ಟು ಒಂದು ಸೆಕೆಂಡ್ PU ಆಗಿ ಡಿಗ್ರಿ ಬರ್ಬೇಕಾದ್ರೆ ನನಗೆ ಮಧು ಬಂಗೇರ ಕಲ್ಲಡ್ಕ ಅಂತ ಹೇಳಿ ಒಂದು ಅವರ ತುಳುವೇರು ತುಡರ್ ಅಂತ ಟೀಮಿಗೆ ನನಗೆ ಒಂದು ಆಡಿಷನ್ ಕೊಡಿ ಅಂತ ಬಂತು. ಸೊ ನಾನು ಹೋಗಿ ಆಡಿಷನ್ ಕೊಟ್ಟೆ. ಫಸ್ಟ್ ಟೈಮ್ ನನ್ನನ್ನು ಬೇಡ ಅಂತ ರಿಜೆಕ್ಟ್ ಮಾಡಿದವರಲ್ಲಿ ಎಲ್ಲರೂ ಎಷ್ಟು ಹೋದ ಕಡೆ ಎಲ್ಲ ಬೇಡ ಅಂತ ರಿಜೆಕ್ಟ್ ಮಾಡಿದ್ರು. ಫಸ್ಟ್ ಟೈಮ್ ಇವಳು ಮಾಡ್ತಾಳೆ, ಇವಳ ಹತ್ರ ಟ್ಯಾಲೆಂಟ್ ಉಂಟು ಅಂತೇಳಿ ನನ್ನಲ್ಲಿರುವ ಕಲೆಯನ್ನು ಗೊತ್ತು ಮಾಡಿಸಿ ಅಂತ ಹೇಳಿದ್ರೆ ಮಧು ಬಂಗೇರ ಕಲ್ಲಡ್ಕ. ಅದಕ್ಕೆ ನಾನು ಆಲ್ವೇಸ್ ಅವರನ್ನು ಯಾವಾಗ್ಲೂ ನನ್ನ ಗುರು ಅಂತ ಹೇಳ್ತಾ ಇರ್ತೇನೆ. ಯಾಕಂದ್ರೆ ನನ್ನಲ್ಲಿರುವ ನೋವು ಅಥವಾ ನನ್ನನ್ನು ಯಾರು ಸೆಲೆಕ್ಟ್ ಮಾಡುದಿಲ್ಲ, ಎಲ್ಲರೂ ಬೇಡ ಅಂತ ಹೇಳ್ತಾರೆ. ಅದ್ರಲ್ಲಿ ಇವರು ನನ್ನನ್ನು ಇಷ್ಟು ದೊಡ್ಡ ಟೀಮ್ ಅಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿದ್ದು ನನ್ನ ಒಂದು ಪುಣ್ಯ. ಸೊ ಅಲ್ಲಿಂದ ನನಗೆ ಹಠ ಸ್ಟಾರ್ಟ್ ಆಯ್ತು. ಇಲ್ಲಿ ನನ್ನ ಹತ್ರ ಸಹ ಒಂದು ಕಲೆ ಉಂಟು, ನಾನು ಮಾಡುವಷ್ಟು ನನ್ನ ಹತ್ರ ಟ್ಯಾಲೆಂಟ್ ಉಂಟು, ಒಂದು ಆಕ್ಟಿಂಗ್ ಮಾಡುವಷ್ಟು ಟ್ಯಾಲೆಂಟ್ ಉಂಟು ಅಂತೇಳಿ ಅಲ್ಲಿಂದ ಶುರುವಾಗಿದ್ದು. ನಾಟಕ ಮಾಡಿ ಅವರು ನನಗೆ ಅಜ್ಜಿಯ ಪಾತ್ರ, ಬೇರೆ ಪಾತ್ರ ಕೊಟ್ಟಿದ್ದಾರೆ, ನೀವು ನೋಡಿರ್ಬೋದು ಅಜ್ಜಿಯ ಪಾತ್ರ ಯಾವುದೆಲ್ಲ ಕೊಟ್ಟಿದ್ರು. ಸೊ ಇವಳು ಮಾಡ್ತಾಳೆ, ಇವಳ ಹತ್ರ ಟ್ಯಾಲೆಂಟ್ ಉಂಟು. ನನಗೆ ಅಜ್ಜಿಯ ಪಾತ್ರ ಮಾಡ್ಲಿಕ್ಕೆ, ಸಣ್ಣ ಹುಡುಗಿ ಅಜ್ಜಿಯ ಪಾತ್ರ ಹೇಗೆ ಮಾಡ್ತಾಳೆ, ಸೊ ನನ್ನ ಹತ್ರ ನಾನು ಮಾಡ್ತೇನೆ ಅಂತ ಅವರು ನಂಬಿ ಒಂದು ನನಗೆ ಆ ಪಾತ್ರ ಕೊಟ್ರಲ್ಲ, ಅವರಿಗೋಸ್ಕರ ಆ ಪಾತ್ರಕ್ಕೆ ಅವರ ನಂಬಿಕೆಗೋಸ್ಕರ ಮಾಡ್ಬೇಕು ಅಂತ ಹೇಳಿ ಕಷ್ಟಪಟ್ಟು ಅಜ್ಜೆ ರೋಲ್ ಮಾಡಿದೆ. ಸೊ ಪ್ರತಿಯೊಂದು ವೆರೈಟಿ ಮಾಡಿದ್ರೇನೆ ಒಬ್ಬ ಆಕ್ಟರ್ ಅಂತ ಒಂದು ಹೆಸರು ಮಾಡುದು. ಸೊ ಹಾಗೆ ಕಾಮಿಡಿ ಕಿಲಾಡಿ ಬಂದು ಅಲ್ಲಿ ಬೇರೆ ಪಾತ್ರಗಳನ್ನು ಕೊಡ್ತಿದ್ರು. ಹಾಗೆ ನನ್ನ ಆಕ್ಟಿಂಗ್ ಒಂದು ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳ್ಬೋದು. ಓಕೆ, ಸೊ ನಿಮ್ಮ ಆಕ್ಟಿಂಗ್ ಕೆರಿಯರ್ ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ನೆಕ್ಸ್ಟ್ ಈ ಜಿ ಕನ್ನಡ ಕಾಮಿಡಿ ಕಿಲಾಡಿ ವೇದಿಕೆಯಲ್ಲಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳ್ಬೋದು ನಿಮ್ಗೆ? ನಂದು ಅದು ಹೆಸರು ನಂಗೆ ಅಷ್ಟೊಂದು ನೆನಪಿಲ್ಲ, ಬಟ್ ಅದರಲ್ಲಿ ಸನ್ನಿವೇಶ ಹೇಳ್ಬೋದು. ಅಂದ್ರೆ ಅದು ನಂದು ಗಾಬ್ರಿ ಸಿಂಗ್ ಅಂತ ಹೇಳುವ ಆರ್ಟಿಸ್ಟ್ ಇದ್ದ ನಮ್ಮ ಟೀಮಲ್ಲಿ. ಸೊ ಅವ್ನು ನನ್ನ ಗಂಡನ ಕ್ಯಾರೆಕ್ಟರ್ ಮಾಡಿದ್ದ. ಆ್ಯಂಡ್ ಜಗ್ಗಪ್ಪ ಅಂದ್ರೆ ಅದು ನಾವು ಒಂದು ಜಾಗಕ್ಕೆ ಬರ್ತೇವೆ, ಅಂದ್ರೆ ಅದರಲ್ಲಿ ಗಾಬ್ರಿ ಸಿಂಗ್ ನನ್ನ ಗಂಡನ ರೋಲ್ ಮಾಡಿದವರು SI ಪೊಲೀಸ್. ಸೊ ಅವ್ರು ಟ್ರಾನ್ಸ್ಫರ್ ಆಗಿ ಒಂದು ಜಾಗಕ್ಕೆ ಬರ್ತೇವೆ. ಅಲ್ಲಿ ಒಂದು ಪಕ್ಕದ ಮನೆಯ ಹುಡುಗ, ಅಂದ್ರೆ ಅವ್ನು ಹೇಗೆ ಅಂತ ಹೇಳಿದ್ರೆ ಹುಡುಗಿಯರನ್ನು ತುಂಬಾ ಕ್ಯಾಚ್ ಹಾಕುವಂತ ಒಂದು ಕ್ಯಾರೆಕ್ಟರ್ ಅದು. ಸೊ ಅದು ಹೇಗಾದ್ರೂ ಮಾತಾಡಿ ಕ್ಯಾಚ್ ಹಾಕುದು. ಸೊ ಇವ್ನ ಗಂಡ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಪಕ್ಕದ ಮನೆಯವನ ಅವ್ರದ್ದು ಹೆಂಗ್ಸ್ ಹತ್ರ ಬಂದು ಮಾತಾಡುದು. ಅಂದ್ರೆ ಗಂಡನಿಗೆ ತುಂಬಾ ಡೌಟ್ ಇರ್ತದೆ. ಸೊ ಹೆಂಡತಿಯನ್ನು ಚಂದ ನೋಡಿಕೊಳ್ಳುದಿಲ್ಲ ಅಂತ ಹೇಳೋ ಇದು ಕಾರಣಕ್ಕೋಸ್ಕರ ಇವನ್ ಪಕ್ಕದ ಮನೆಯವನ್ನ ಹೆಲ್ಪ್ ಮಾಡುದು.
ಸೊ ಅದೊಂಥರ ಸ್ಕಿಟ್ ಇದೆ, ಅದು ತುಂಬಾ ಒಳ್ಳೆ ಹೆಸರು ತಂದ್ಕೊಟ್ಟ ಸ್ಕಿಟ್ ನಂಗೆ ಅದು. ಸೊ ನಿಮ್ಗೆ ಅದು ಬೆಸ್ಟ್ ಪರ್ಫಾರ್ಮೆನ್ಸ್. ಸೊ ನಿಮ್ಗೆ ನಂದು ಬೆಸ್ಟ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಮೆಗಾ ಆಕ್ಷನ್ ಅಲ್ಲಿ ಒಂದು ಕೊಟ್ಟೆ, ಅದು ದಿ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಸ್ಟಾರ್ಟಿಂಗ್ ಒಂದ್ಸಲ ಅದು ಶೂಟ್ ಕ್ಯಾನ್ಸಲ್ ಆಗಿತ್ತು, ನೆಕ್ಸ್ಟ್ ಗೆ ನಮ್ದು ಶೆಡ್ಯೂಲ್ ಮುಂದೆ ಹಾಕಿದ್ರು. ಸೊ ಆ ಟೈಮಲ್ಲಿ ಕಲ್ತು ಆಮೇಲೆ ಇವರಿಂದ ಕೇಳಿ ಇವರು ಹೇಳಿಕೊಟ್ಟು ಈ ತರ ಮಾಡು, ಆ ತರ ವೆರೈಟಿ ಡಿಫ್ರೆನ್ಸ್ ಆಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಕಲ್ತದ್ದು. ಅದು ಸ್ಟೇಜ್ ಅಲ್ಲಿ ಬ್ಲಾಸ್ಟ್ ಆಯ್ತು, ಆ ಸ್ಕಿಟ್ಟೆ ಒಂಥರ ಬ್ಲಾಸ್ಟ್. ಎಲ್ಲರಿಗೆ ಜಗ್ಗೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ರು ಕಾಯ್ತಿದ್ರು ನನ್ನನ್ನು ಯಾವ ಟೀಮಿಗೆ ಸೆಲೆಕ್ಟ್ ಮಾಡುದು ಅಂತ. ಎಲ್ಲರೂ ಒತ್ತಿದ್ರು. ಆಕ್ಚುಲಿ ಆನಂದ್ ಸರ್ ಮತ್ತೆ ಅಕುಲ್ ಸರ್ಗೆ ಫೈಟ್ ಇದ್ದದ್ದು, ಅವ್ರಿಬ್ರು ಒತ್ತಿದ್ದನ್ನು ನೋಡಿದ್ರೆ ನನಗೆ ಶಾಕ್ ಸ್ಕ್ರೀನ್ ಅಲ್ಲಿ ನೋಡ್ಬೇಕಾದ್ರೆ. ಅಂದ್ರೆ ಅಷ್ಟು ಚೆನ್ನಾಗಿರುವ ಒಂದು ಸಿಚುವೇಶನ್ ನನಗೆ ಕೊಟ್ಟಿದ್ರು ಆ ಟೈಮಲ್ಲಿ. ಅದೊಂದು ಬೆಸ್ಟ್. ಅವತ್ತು ನಾನು ಒಳ್ಳೆ ಹೆಸರು ಮಾಡಿದ್ದು ಸ್ಟಾರ್ಟಿಂಗ್ ಅಲ್ಲಿ ಅದು. ಆಮೇಲೆ ನೆಕ್ಸ್ಟ್ ಯಾವ್ದು ಸಿಕ್ಕಿದೆ ಅಂತ ಹೇಳಿದ್ರೆ ಹೆಂಡತಿಯ ಬ್ರೈನ್ ಎಕ್ಸ್ಚೇಂಜ್ ಅಂತ ಒಂದು ಸ್ಕಿಟ್ ಇತ್ತು. ಅದರಲ್ಲಿ ನನಗೆ ಮೇನ್ ರೋಲ್ ಕೊಟ್ಟಿದ್ರು. ಇಷ್ಟು ದಿನ ಆದ್ಮೇಲೆ ನನಗೆ ಲೀಡ್ ರೋಲ್ ಸಿಕ್ಕಿರ್ಬೇಕಾದ್ರೆ ನನ್ನ ನಂಬಿ ಕೊಟ್ಟಿದ್ದಾರೆ. ಇದನ್ನ ಏನಾದ್ರು ನಮಗೆ ಅಲ್ಲಿ ತನಕ ಪ್ರೈಸ್ ಬಂದಿರ್ಲಿಲ್ಲ. 2 ಸ್ಕಿಟ್ ಚಂದ ಮಾಡಿದ್ರೆ ಸಿಕ್ತಿತ್ತು ನಮಗೆ. ಸೊ ಒಂದು ಸ್ಕಿಟ್ ಚಂದ ಆಗಿತ್ತು, ಯಾರಂದ್ರೆ ಅಕುಲ್ ಸರ್ ಬಂದು ಮಾಡಿದ್ರು. ಇನ್ನೊಂದು ಸ್ಕಿಟ್ ಕೂಡ ದಿ ಬೆಸ್ಟ್ ಕೊಡ್ಬೇಕಿತ್ತು. ಅದಕ್ಕೆ ನಾನೇ ಲೀಡ್, ನಾನೇ ಮಾಡ್ಬೇಕಿದ್ದದ್ದು. ಆಕ್ಚುಲಿ ನಾನಿದ್ರೆ ಬೆಸ್ಟ್ ಆಗ್ತಿತ್ತು. ಸೊ ಏನು ಮಾಡ್ಬೇಕು ನಾನು, ಇದನ್ನಾದ್ರೂ ಒಂದು ಚಂದ ಮಾಡ್ಬೇಕು, ನನ್ನ ನಂಬಿ ಕೊಟ್ಟಿದ್ದಾರೆ ಅಂತ ಹೇಳಿ. ಅದು ಯಾವ ತರ ಅಂತ ಹೇಳಿದ್ರೆ ಸಿಟ್ಟಿದ್ದು ಕ್ಯಾರೆಕ್ಟರ್. ಫಸ್ಟ್ಗೆ ಪಾಪ ಇರೋದು, ಆಮೇಲೆ ಚೇಂಜ್ ಆಗುದು ಸಿಟ್ಟಾಗಿ, ಬ್ರೈನ್ ಎಕ್ಸ್ಚೇಂಜ್ ಆಗ್ತದಲ್ಲ. ಸೊ ಒಬ್ಬಳು ಸಿಟ್ಟಿದ್ದು ನನಗೆ ಬರ್ತದೆ, ನನ್ನ ಪಾಪದ ಬ್ರೈನ್ ಬೇರೆಯವರಿಗೆ ಹೋಗ್ತದೆ. ಸೊ ನನಗೆ ಅಲ್ಲಿಂದ ನಾನು ಆ ಸ್ಕಿಟ್ಟು ಬ್ಲಾಸ್ಟ್ ಆಯ್ತು ಅವತ್ತು. ಅಕುಲ್ ಸರ್ ಅವ್ರು ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾರೆ, ಹೊಡಿ ಶಾವ್ಗೆ ಮಜ್ಜಿಗೆ ಅಂತೇಳಿ. ಸೊ ಅವತ್ತು ಇದು ಭವ್ಯಗೋಸ್ಕರ ಅಂತ ಹೇಳಿದ್ದು. ಆಮೇಲೆ ಅನುಶ್ರೀ ಅಕ್ಕ ನನ್ನನ್ನು ಅವರು ಭವ್ಯ ಇವತ್ತು ಇದೇ ಸ್ಕಿಟ್ ಅಲ್ಲಿ ಕಂಡದ್ದು ಭವ್ಯ ಅಂತ ಹೇಳಿದ್ದು. ಆಮೇಲೆ ಆನಂದ್ ಸರ್ ಆಗಿರ್ಬೋದು, ಶ್ವೇತಾ ಚಂಗಪ್ಪ ಮ್ಯಾಮ್ ನನ್ನ ಫೇವ್ರೆಟ್ ಮ್ಯಾಮ್ ಅವರು, ಆಮೇಲೆ ಕುರಿ ಸರ್, ಪ್ರತಿಯೊಬ್ರು ನನ್ನನ್ನೇ ಅವತ್ತು ಫಸ್ಟ್ ಟೈಮ್ ನನ್ನನ್ನೇ ಹೊಗಳಿದ್ದು. ಜಗ್ಗೇಶ್ ಸರ್ ಆಕ್ಚುಲಿ ನಾನು ರಿಯಲ್ ಇನ್ಸಿಡೆಂಟ್ ಅನ್ನ ನೋಡಿದ್ದೇನೆ, ಅದೇ ತರ ನೀನ್ ಮಾಡಿದ್ದೆ ಅಂತ ಹೇಳಿದ್ರು. ಅದು ಆಕ್ಚುಲಿ ನಾವು ಸಾಧನೆ ಮಾಡಿದ್ದು. ಅಂದ್ರೆ ನಮಗೆ ಸಿಕ್ಕಿದ್ದ ಒಂದು ಪಾತ್ರಕ್ಕೆ ಒಂದು ನಮ್ಮ ಎಂತ ಹೇಳ್ತಾರೆ ಅದಕ್ಕೆ ಪ್ರತಿಫಲ ಅಂತ ಹೇಳ್ತಾರಲ್ಲ, ಅದು ಸಿಕ್ಕಿದ್ದು. ನಾನು ಒಂದು ಕ್ಯಾರೆಕ್ಟರ್ ಅನ್ನು ಇದೇ ತರ ನೋಡಿದ್ದೆ, ಅದೇ ತರ ನೀನ್ ಮಾಡಿದ್ಯಮ್ಮ, ಎಷ್ಟು ಚೆನ್ನಾಗಿ ಮಾಡಿದ್ಯಾ, ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಸೊ ಅದು ನನ್ನ ಬೆಸ್ಟ್ 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 ಸ್ಕಿಟ್ ನನ್ನ ಒಂದು ಕಾಮಿಡಿ ಕಿಲಾಡಿಯಲ್ಲಿ ಅಂತ ಹೇಳ್ಬೋದು. ಓಕೆ. ಸೊ ನಿಮ್ಮಿಬ್ಬರ ಪರ್ಫಾರ್ಮೆನ್ಸ್ ಬ್ಲಾಸ್ಟ್ ಆಗಿದೆ ಅಲ್ಲಿ. ಸೊ ನಮ್ದು ಇಲ್ಲಿ ಪರ್ಫಾರ್ಮೆನ್ಸ್ ಕೆಲವೊಂದು ಬಾಕಿ ಇದೆ. ವೆರೈಟಿ ಪರ್ಫಾರ್ಮೆನ್ಸ್ ನಮ್ಗೆ ಕೂಡ ನೋಡ್ಲಿಕ್ಕಿದೆ. ಹಾಗಾಗಿ ಮೇನ್ ಆಗಿ ನಮ್ ಪ್ರಾಪರ್ಟೀಸ್ ಬರ್ಬೇಕು, ಅಂಡ್ ಅದ್ರ ಜೊತೆ ಇನ್ನೊಂದು ಪ್ರಾಪರ್ಟೀಸ್ ಬರ್ಬೇಕು. ಅದು ಏನಂತ ಈಗ್ಲೇ ನೋಡ್ಕೊಡುವ. ಸೊ ನಿಮ್ ಸ್ಟೈಲ್ ಅಲ್ಲಿ ಒಂದು ಚೆನ್ನಾಗಿ ಕರೀರಿ. ಓಕೆ, ನಿಮ್ ಪುಣ್ಯಕ್ಕೆ ಏನಾದ್ರು ಒಳ್ಳೆ ಪನಿಷ್ಮೆಂಟ್ ಸಿಕ್ಕಿದ್ರು ಸಿಕ್ಕು. ಬಾರಯ್ಯ ಪನಿಷ್ಮೆಂಟ್ ತಗೊಂಡ್ ಬಾರಯ್ಯ. ಎಸ್, ಓಕೆ. ಪ್ರಾಪರ್ಟೀಸ್ ಪ್ಲೀಸ್. ಎಸ್, ಪ್ರಾಪರ್ಟೀಸ್ ಬಂತು. ಹೇಗ ಅನ್ಸ್ತಾ ಇದೆ ಪ್ರಾಪರ್ಟೀಸ್? ಕಲರ್ಫುಲ್ ಆಗಿದೆ ಅಲ್ಲ? ತುಂಬಾ ಥ್ರಿಲ್ಲಿಂಗ್ ಆಗಿದೆ. ಬಟ್ ಒಂದ್ ಹೇಳಿದೆ ಅಂತ ಸುಣ್ಣ ಕರಡಿ ಈಗ್ಲೇ ಕುಡ್ದು ಬಿಡ್ತೀರೇನ? ಅದಕ್ಕೆ ನಾನು ಒಂದೊಂದು ಹೆಸರು ಇಡ್ಬೇಕಂತ. ಹೆಸರಿಡಿ. ಯಾವ್ದು ಕಲರ್ ಉಂಟು? ಕಲರ್ ಜ್ಯೂಸ್ ನಿಮ್ಗೋಸ್ಕರ ಅಂತಾನೆ ಮಾಡ್ಸಿದ್ದು. ಸ್ಪೆಷಲ್ ಅಡಿಗೆ ಭಟ್ರನ್ನ ಕರ್ಸಿ ಇಷ್ಟೊಂದು ಚೆನ್ನಾಗಿ. ಹೌದು, ದೀಪ್ತಿ ಅಡಿಗೆ ಭಟ್ಟಿ. ಕುಡ್ದು ನೋಡ್ತಾರೆ. ಈಗ್ಲೇ ಎಲ್ಲ ಸ್ಮೆಲ್ ನೋಡ್ಲಿಕ್ಕಿಲ್ಲ ನಿಮ್ಗೆ. ಸೀರಿಯಸ್ಲಿ ಕಕ್ಕೊಂಡು ವಾಮಿಟ್ ಕನ್ಫರ್ಮ್. ಅದೇ ಹೇಳಿದೆ ನಾನು. ಇನ್ನು ಇಷ್ಟಲ್ಲ ಇನ್ನೊಂದ್ ಸೈಡ್ ಅಲ್ಲಿ ಒಂದು ಬೌಲ್ ಅದು ಕುಡಿಲೇಬೇಕು ಅಂತ ಇಲ್ವಾ? ಕುಡಿಲೇಬೇಕು ಅಂತ ಇಲ್ಲ. ಆದ್ರೆ ಅದಕ್ಕಿಂತ ಮುಂಚೆ ಏನಾದ್ರೂ ಒಂದು ನಾವು ಆಕ್ಟಿವಿಟೀಸ್ ಕೊಟ್ಟಿರ್ತೇವೆ. ಸೊ ಆಕ್ಟಿವಿಟೀಸ್ ಅಲ್ಲಿ ನೀವು ವಿನ್ ಆಗ್ಬೇಕು. ವಿನ್ ಆದ್ರೆ ನಿಮ್ಗೆ ಕುಡಿಲಿಕ್ಕಿಲ್ಲ, ನಾವೇ ಕುಡಿಲಿಕ್ಕೆ ಬೇಡ ಅಂತ ಹೇಳ್ತೇವೆ. ಅದೇನ್ ತೊಂದ್ರೆ ಇಲ್ಲ. ನಿಮ್ಗೆ ಕಲರ್ಫುಲ್ ಆಗಿರುವಂತದ್ದು ನಿಮ್ಗೆ ಕುಡಿಲೇಬೇಕು ಅಂತ ಮನ್ಸಿದ್ರೆ ನೀವು ಆಕ್ಟಿವಿಟೀಸ್ ಮಾಡಬಹುದು. ಸೊ ಆಕ್ಟಿವಿಟೀಸ್ ಏನಂತ ಹೇಳಿದ್ರೆ ವೀರಭದ್ರ. ಮತ್ತೆ ಎಸ್, ಆ ಬೌಲ್ ಅಲ್ಲಿ ಕೆಲವೊಂದಷ್ಟು ಪ್ರಶ್ನೆಗಳಿದೆ. ಇಟ್ಸ್ ನಾಟ್ ಪ್ರಶ್ನೆ, ಒಂದು ವರ್ಡಿಂಗ್ಸ್ ಇದೆ. ಏನಾದ್ರು ಗಾದೆ ಮಾತಾಗಿರ್ಬೋದು, ಏನಾದ್ರು ಫಿಲ್ಮ್ ಇದಾಗಿರೋ ಹೆಸರು ಇದೆ. ಸೊ ಅದನ್ನ ನೀವು ಯಾರು ಪಿಕ್ ಮಾಡ್ತೀರಿ, ನೀವು ಆಕ್ಟ್ ಮಾಡಿ ಇನ್ನೊಬ್ರಿಗೆ ತೋರಿಸ್ಬೇಕು. ಪಿಕ್ ಅಂಡ್ ಆಕ್ಟ್ ಗೊತ್ತಿಲ್ಲ. ಸೊ ಅವ್ರು ಇನ್ನೊಬ್ರು ಗೆಸ್ ಮಾಡ್ಬೇಕು. ನಿಮ್ಗೆ ಅದಕ್ಕೆ ಯಾರು ಗೆಸ್ ಮಾಡುವವರು ಕುಡಿಲಿಕ್ಕ ಅಥವಾ ಆಕ್ಟ್ ಮಾಡೋದವರು? ಗೆಸ್ ಮಾಡದವರು. ಆಕ್ಟ್ ಮಾಡುವವರಲ್ಲ. ಹಾಗಾದ್ರೆ ನಾನು ಆಕ್ಟ್ ಮಾಡ್ತೀನಿ, ಇವಳು ಗೆಸ್ ಮಾಡ್ಲಿ. ರೌಂಡ್ ಬರುತ್ತೆ, ಇಬ್ರಿಗೂ ರೌಂಡ್ ಬರುತ್ತೆ. ಅಂಡ್ ಈಗ ನೀವು ಒಂದು ವೇಳೆ ಪಿಕ್ ಮಾಡಿ ನೀವು ಆಕ್ಟ್ ಮಾಡಿದ್ರೆ, ಅವ್ರು ಗೆಸ್ ಮಾಡಿದ್ರೆ
ಅವ್ರು ಕುಡಿಲಿಕ್ಕಿಲ್ಲ. ಗೆಸ್ ಮಾಡದಿದ್ರೆ ಅವ್ರು ಕುಡಿಲಿ. ಅದಕ್ಕೋಸ್ಕರ ಗೆಸ್ ಮಾಡ್ಬೇಕು, ಗೆಸ್ ಮಾಡ್ಬೇಕು. ಅಂಡ್ ನೀವ್ ಹೇಳೋರು ಕೂಡ ಕರೆಕ್ಟ್ ಆಗಿ ಹೇಳ್ಬೇಕು, ಚಂದ ಮಾಡಿ ಹೇಳ್ಬೇಕು. ಸೊ ಓಕೆ ಅಲ್ಲ, ಲೆಟ್ಸ್ ಸ್ಟಾರ್ಟ್. ಅಂಡ್ ನಿಮ್ಗಿರೋ ಟೈಮ್ ಕೂಡ ಇದೆ, 1 ನಿಮಿಷದಲ್ಲಿ. ಎಷ್ಟು? ಒಂದೇ 1 ನಿಮಿಷ ನಿಮ್ಗಿರುವಂತಹ ಟೈಮ್. ಅಂಡ್ 1 ಮಿನಿಟ್ ಅಲ್ಲಿ ನೀವು ಗೆಸ್ ಮಾಡ್ಲಿಕ್ಕಿರತ್ತೆ. ತಗೊಳ್ಳಿ, ಸ್ಟಾರ್ಟ್ ಮಾಡ್ತಾನೆ, ಟೈಮ್ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮಿಂದಲೇ ಸ್ಟಾರ್ಟ್ ಮಾಡುವ. ಓಕೆ, ನೀವ್ ಅದನ್ನ ಇದಕ್ಕೆ ಕೊಡಿ. ಅಲ್ಲ ಪಿಲ್ಲರ್ ಇಡ್ಬೇಕು. ನಾನು ನೋಡಿ ಕೊಡಿ. Your time starts now. ಬಾಯರಿಕೆ ಈಜುದು ಕಣ್ಣ ನೋಡ ಸಾಂಗಾ ಡೈಲಾಗ್ ಖಾಲಿ ವರ್ಡ್ಸ್ ಮಾಡಿ. ಇದೊಂದು ಫಿಲಂ. ಫಿಲಂ. ಓಕೆ, ಒಂದು ಕ್ಲೂ ಮಾತ್ರ ಕೊಡುವಂತದ್ದು. 5 ನಿಮಿಷ ಟೈಮ್ ಅಪ್ಪಾಲೆ ಪರ್ಪವಲ ಕಮನ್ ಪಡ್ಚಿದಮ್ಮಯ್ಯ. ನೀವು ಹೀರೋ ಹೆಸರು ಹೇಳ್ಬೋದು ಅಥವಾ ಹೇಳ್ಬೋದಾ? ಹೀರೋ ಹೆಸರು ಅವ್ನು ಯಾರು ಮಾಡಿ ಅವ್ನು ಹೀರೋ ಯಾರು ಮಾಡಿ ಶೇ ಇವ್ರು ಕುಡಿಯೋಗೆ ಮಾಡ್ತಾರಂತ ಈಗ. ಬೋಲ್ಮಂಡಿ ಕಾಕ ತುಡುತ್ತಾರ ಅಂದು ಅನಾರ್ಕಲಿ ಬೋಲ್ಮಂಡಿ ಕಾಕ ಬೋಲ್ಮಂಡಿ ಕಾಕ ಬಿಡ್ಚಿ ಕೂದಲಿಲ್ಲ ಅವನು ಒಂದು ಮೊಟ್ಟೆ ಕತೆ ಅಲ್ಲ ಇವನು ರಾಜ್ವಿ ಶೆಟ್ಟಿ ಅಲ್ಲ, ಅದು ರಾಕ್ಷಿ ಶೆಟ್ಟಿ. ಉಳಿದವರು ಕಂಡಂತೆ ನೆಂಚ ಮಾಡ್ಪುಣ ಇರು ಅವನ ಉಳಿದವರು ನೆಂಚ ತೋಜವನು ಗೊತ್ತಾಯ್ತು. ಕಂಡಂತ ಅದು ಉಳಿದವರು ನೆಂಚ ತೋಜವನು ಅವೇ ನಿಕ್ಲೆಗ್ ಪನಿಷ್ಮೆಂಟ್ ಐಕೆ ಯಾವ್ದಾದ್ರು ಚೂಸ್ ಮಾಡಿ ನಂಗೆ ಇದುವೇ ಬೇಕು. ಇದೆಂತ ದೇವರನ್ನ ಗೊತ್ತಿಲ್ಲ. ನಕ್ಕಿ ನೋಡಿ ಅಕ್ಕಿ ನೋಡಿ ಕೇಳಿಲ್ಲ. ಮೈನಸ ನಾನೀಗಲೇ ಮಾಡ್ತೇನೆ ಮೈನಸ್. 1 ಸಿಪ್ ಕುಡಿಬೇಕಾ? ಆಯ್ತು, ಇವ್ರು ನಕ್ಕಿದ್ರು. ಪೊಕಡ ಅನ್ಪು ನೀವು ಸತ್ಯ ಕುಡಿಬೇಕೀಗ. 1 ಸಿಪ್ ಅಷ್ಟೆಲ್ಲ ಇಲ್ಲ. ಅಭ್ಯಾಸ ಮಿಸ್ ಸೈತೇ ಪೋಡ್ ನೋಡಿ ಎಷ್ಟು ನಂಜೆಲ್ತಿ. ಓಕೆ, ಇನ್ನು ಭವ್ಯ ಸೆಲೆಕ್ಟ್ ಮಾಡಿ. ಸತ್ಯ ಗೊತ್ತಿಲ್ಲದ ಕಾರಣ ಆಯ್ತಾ. ಈಗ ನೀನ್ ಸತ್ಯ ಸೆಲೆಕ್ಟ್ ಮಾಡ್ಬೇಕು. ನಾನೇ ಸೆಲೆಕ್ಟ್ ಮಾಡಿ. ನಿಮ್ಗೆ ಆಪ್ಷನ್ ನನಗೆ ಅದು ಗೊತ್ತಾಗ್ಲಿಲ್ಲ ಉಳಿದದ್ದು ಹೇಗೆ. ನಿಮ್ಗೆ ಆಪ್ಷನ್ ಕೊಡ್ತೇನೆ ನಾನು. ಉಳಿದದು ಅಂತ ನನ್ ಕಡೆಯಿಂದ ಒಂದೇ ಒಂದು ಕ್ಲೂ ಕೊಡ್ಲಿಕ್ಕೆ ಸಾಧ್ಯ. ಒಂದು ಕ್ಲೂ ನಿಮ್ಗೆ ಕೊಡ್ತೇನೆ. ಭಯಂಕರ ದೊಡ್ಡ ಇವಳ ಮುಖ ನೋಡ್ಬೇಕಾದ್ರೆ ಇಲ್ಲಿ. ಓಕೆ, ನಿಲ್ಕ್ಲಿಕ್ಕೆ ಆಗುದಿಲ್ಲ. ಓಕೆ, ಇದೊಂದು ಗಾದೆ ಮಾತು. ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಅವಳಿಗೆ ಗೊತ್ತಿಬೇಕೆ ಫಸ್ಟ್. ಶಾರ್ಟ್ ಪುಟ್ ಬಾಲ್, ಶಾರ್ಟ್ ಪುಟ್, ಕಬ್ಬಿಣದ ಬಾಲ್, ಶಾರ್ಟ್ ಪುಟ್, ಕಬಡ್ಡಿ ಮೇಕಪ್, ಮೀಸೆ, ಹಲ್ಲು, ಬಾಯಿ, ತುಟಿ, ಬಾಯಿ ಕೆಸರಾದರೆ ಅಂತ. ಸಾರಿ, ಶಾರ್ಟ್ ಪುಟ್ ಬಾಯಿ. ನಿನ್ನ ತಾತ ಮಾತಾಡಲಿಕ್ಕಿಲ್ಲ. ಕಬಡ್ಡಿ, ಊರು, ಪನೆ ಬೇಗ ಪನೆ, ಲಗೋರಿ ತಾತ ಬಂದು ಲಗೋರಿ. ಟೈಮ್ ಇಂಚಿನ ಶಾರ್ಟ್ ಪುಟ್ ಗೇಮ್ ಮಾರೈತಿ. ಓ ಜೋಜರೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ. ಈ ಖಾಲಿ 8 ದಿನ ಮಾತ್ರ ಓ 8 ದಿನ ಇಂಚ ಗೊತ್ತಾಗ್ತಿತ್ತು ನಂಗೆ. ಆಡಿದವರಂದು ಬೇಗ ಗೊತ್ತಪ್ಪ ನಿಮ್ಮಲ್ಲಿ. ಬರ್ಪುಣವಾಯ್ತು ಕಟ್ ಮಾಡ್ಬಿಟ್ಟು ಸತ್ಯ ಕಟ್ ಮಾಡ್ಬಿಟ್ಟಿರ. ಯಸ್, ನೆಕ್ಸ್ಟ್. ಅವಳಿಗೆ ಈಗ ಆಡಿದವರು ಅಂತ ಹೇಳಿದ್ರೆ ಬೇಗ ಗೊತ್ತಾಗ್ತದೆ. ನಾನೇ ಬಂದೆ ಮುಂದೇನು ಸೋಯಾ ಸಾಸ್ ತಿಂಗಳು ಸೈಲ
ಪೂರ ಬರಡು ಕಾಪಿಯ ಕಾಪಿಯ ಪೂರ ಬರಡು ದಿಂಗ್ ಮೆಲ್ಲ ಸೈಡ್ಸಿದೆ ಕಾಪಿಯ ಪೂಜಿ ಲೈಫಲ್ಲಿ ಕಾಫಿ ಕುಡಿಯೋದಿಲ್ಲ ಅಂತೆ ಅಷ್ಟು ಕೆಟ್ಟದಾಗಿತ್ತೆ ಬಾರಿ ಎಂತ ದೀಪ್ತಿಯೋ ಬಟ್ಟೆ ತಿನ್ನಿ ಹೊರ ಪಡ್ತಲಗೆ ಎಂಕ ಮುಂಚೆ ಅಂದ್ರೆ ಅದಕ್ಕೆ ಟೇಸ್ಟ್ ಇಲ್ಲ ಸೂಪರ್ ಉಂಡು ಮಾತ್ರ ಒಬ್ಬ ಬರ್ಪಾಯ್ತ ಸಮಾಧಾನ ನನಗೆ ಎಂಕೆ ಕಡೆ ಪಾರ್ನ ಕಾಪಿಲ್ಲ ಮಿಕ್ಸ್ ಆದ ಪೂಡೆ ಅಂತ ಬರ್ಕಾಯ ಅಂದಿಯೇ ಪೂರ ಕೈ ಅದಕ್ಕೆ ನಾನು ಹೇಳಿದ್ದೆ ಕಾಪಿಲ್ಲ ಮಂತು ಮೂಲೆ ಆಗ್ಲೇ ಹೇಳಿದೆ ನಾನು ಸ್ಪೆಷಲ್ ಬಟ್ರ್ ಅನ್ನ ಕರ್ಸಿ ಮಾಡಿರುವಂತದ್ದು ಅದೇ, And ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ನೀವು ಯಾವತ್ತು. ದೀಪ್ತಿ ಪ್ರಭು ಧನ್ಯವಾದಗಳು ಬಟ್ಟಿ ದೆಪ್ಪನ ದೀಪ್ತಿ ಸ್ವಾಮಿ ಜೋರ ಹಿಂಗೆ ನಾನು ಎಂತ ತೋಜ ಪೂರ ಬಂಗದನೆ ಬರ್ತಾನೆ ಅಂದ್ಯಾ ಅವೇ ನೀವು ಕಿಲಾಡಿಗಳಲ್ಲ, ಕಿಲಾಡಿಗಳಿಗೆ ನಿಂತುಕೊಂಡೆಲ್ಲ ಮಾಡ್ಬೋದಾ? ನೀವು ಹೇಗೆ ನಿಂತ್ಕೊಳ್ತೀರಾ ಇಲ್ಲಿ? ಎಸ್, ರೆಡಿ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಮೀಸೆ, ಕೊಂಬು, ಮೀಸೆ, ರಾಜ, ವಿಲನ್. ಮೀಸೆ ಇರೋರು ಯಾರು? ಫಿಲಂ ನೇಮ್. ಮೀಸೆ ಇರೋರು ಯಾರು? ಫಿಲಂ ನೇಮ್. ಯಾರು ಯಾರು? ತಾತ. ಮೀಸೆ ಇರೋರು ಯಾರು? ಯಾವ ಮೀಸೆ ಇರೋರು ಯಾರ? ಮೀಸೆ ಇರೋರು ಯಾರ? ಮತ್ತೆ ಇದು ಇದು ಬ್ರೇಕ್, ಇದು ನಗತ್ತಿದ್ದಾಳೆ. ಮೂಗುತಿ, ಗಂಡ, ಯಜಮಾನ, ಗಂಡ, ಹೆಂಡತಿ, ಗಂಡ. ಇದು ಎಂತ ಇದು? ಗಂಡ, ಮಗು, ಲಾಲಿ, ತೊಟ್ಟಿಲು, ಅಯ್ಯೋ, ತವರಿನ ತವರಿನ ಸಿರಿ. ಕನ್ನಡ ಪಿಕ್ಚರಾ? ತುಳು ಕನ್ನಡ ಪಿಕ್ಚರ್. ಈಗ ಬಂದ ಸೈಲ್ ಅವರು. ಟೈಮ್ ಅಪ್. ಮೀಸೆ ಪುನಿ. ಟೈಮ್ ಅಪ್. ಮೀಸೆ ಪುನಿ. ಗಂಡು ಮಗುನ್ಲ ತೋಜೇನೆ. ಟೈಮ್ ಅಪ್. ಅಂಜದ ಗಂಡು. ಅವನ ಅಂಜುನೆ ನಾನು ಎಂತ ತೋಜ ಅವನು. ಚಾನಲ್ದಲ್ಲ ಹೋಗಿ ಎಂಚಿಗಾರ ಮರಗೆಲ್ಲರೂ ಗೊತ್ತೇ ಜೋಲಲ್ಲ. ಎಡಿಟರ್ನ ಕಾಯ್ತಿಲ್ಲ. ಎಡಿಟರ್ಸ್ ಎಲ್ಲ ಮರ್ಯಾದೆ ಪಡಿಸಿದ ಅಮ್ಮ ಎನಕ್ಲಿಂದ ಕಾರ್ ಬತ್ತೆ ಕೈ ಬತ್ತಿ ಒಳ್ಳೆ ಬತ್ತಡಿ ಅದೇ ಬನ್ನಿ ಕಾರ್ ಬತ್ತೆ ನಿನ್ನ ಮರ್ಯಾದೆ ಯಾರು? ಎಸ್ ಎಸ್ ಎಸ್. ಓಕೆ, ನೀವು ಚೂಸ್ ಮಾಡ್ಕೊಂಡ್ರಾ? ಅವಳಿಗೆ ಹೌದಾ, ನೀವು ಚೂಸ್ ಮಾಡ್ಕೊಂಡ್ರ? ಮಿಕ್ಸ್ ಮಾಡಿ ಸಾ ಉಪ್ಪು ಉಪ್ಪಾಗಿ ಬರ್ತಾಳೆ ಈಗಳು. ಇಷ್ಟು ಬೇಕಾದ್ರೆ ಬರ್ಚಿ ಮಂಡೆ ಜುಮ್ಮಡಿಗೆ ನಕ್ಕವೆ ಮೊದಲು ಮಾತಾಡ್ದೆ ನನಗೆ ಕುನಿಯ. ಈಗ ನಾನು ಈಗ ಒಂದು ಕುಡಿಲಿಕ್ಕೆ ಸಿಗ್ಲಿಕ್ಕಿಲ್ಲ, ನೋಡುವ. ಅವಳು ಮಾಡಿದ ಆಕ್ಟಿಂಗ್ ನೋಡಿದ್ರೆ ಹಾಗೆ ಉಂಟು. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಬುದ್ಧಿ. ಇದೊಂದು ಗಾದೆ ಮಾತು. ಬುದ್ಧಿ ಬಲ್ಲವನು ಜಾರದು ಬಿದ್ದದ್ದು. ಜಾರಿ ಜಾರಿ ಬುದ್ಧಿ ಜಾರಿ ನೆಲಕ್ಕೆ. ಬುದ್ಧಿ ಜಾರಿ ಜಾರಿ ಬುದ್ಧಿ ಜಾರಿ ಜಾರಿ ಕೂತು ಬುದ್ಧಿ ಮೆದುಳು ಜ್ಞಾನ ಜ್ಞಾಪಕ ಬ್ರಿಲಿಯಂಟ್. ಬ್ರಿಲಿಯಂಟ್ಗೆ ಕನ್ನಡದಲ್ಲಿ ಬುದ್ಧಿವಂತ. ಬುದ್ಧಿ ಬುದ್ಧಿ ಜಾರಿ 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 ಆಚೆ ಜಾರಿ ಬಿದ್ದು ಜಾರಿ ಬಿದ್ದು ಮಂಡೆ ಬೆಟ್ಟಾಯ್ತು. ಮಂಡೆ ಪೆಟ್ಟಾಯ್ತು. ಇಲ್ಲಿ ಟೈಮ್ ಆಯ್ತು. ಜಾರಿ ಬಿದ್ದ ಜಾಣ. ಜಾಣ ನೊಕ್ಕು ಕುಡ್ಸಿ ಕುಡ್ಸಿ ಕುಡ್ಸಿ. ಎಡ್ಡೆನ್ನ ನಾನು ಸೆಲೆಕ್ಟ್ ಬೇಡ ಬೇಡ, ನಾನೇ ಬೇಡ. ಅವು ಪಿಂಕ್ ಇದನ್ನು ಕುಡಿ. ಅದು ಕೂಡ ಇಲ್ಲ, ಕಲರ್ ಕಲರ್ ಇಲ್ಲ. ನಿಮ್ಗೆ ಯಾವ್ದು ಇದು ಬೇಕು ಕುಡಿ. ಇದು ಇದು ಅದು ಕುಡೀರಿ.
ಬೇ ಕುಡಿಯೋದೇ ಬಿಡುದಿಲ್ಲ ಇರು. ಇದು ಬೆಳ್ಳುಳ್ಳಿ. ಕುಡಿ ಕುಡಿ ಕುಡಿ. ಆಯ್ತಾ? ಆಯ್ತು. ಒಳ್ಳೇದಿರ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಅದಕ್ಕೆ ನಾವು ಸ್ಪೆಷಲ್ ಒಳ್ಳೇದು. ಓಕೆ, ಫೈನಲ್ ರೌಂಡ್. ಫೈನಲ್ ಸರಿ ಹೇಳು. ಹೇಳಿಲ್ಲ ಅಂತ ಒಂದು ಕೂಡ ಸರಿ ಹೇಳಿಲ್ಲ ಕಾಮಿಡಿ ಕಿಲಾಡಿಗಳು. ಆದ್ರೆ ಅದು ಅಂಜದಲ್ಲಿ ಹೇಗೆ ತೋರಿಸುದು? ಅದಕ್ಕೆ ಚಾಲೆಂಜ್ ಅದು. ನಾನೇ ತೋರಿಸ್ಬೇಕು. ಫೈನಲ್ ರೌಂಡ್. ನೀನ್ ತೋರಿಸ್ಲಿಕ್ಕಲ್ಲ, ನಾನ್ ತೋರಿಸ್ಲಿಕ್ಕೆ. ಫೈನಲ್ ರೌಂಡ್ ಸೆಲೆಕ್ಟ್ ಮಾಡಿ. ಚೀಟಿ ತೋರಿಸ್ಬೇಕು. ಚೀಟಿ. ಹಾ ಒಂದು ತೋಜಾವೆ. ಟೈಮ್ ಸ್ಟಾರ್ಟ್ ನಾವು. ನಮ್ಮ ನಾನು ನಾನು ನೀನು ನಾನು 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 ನೀನು ಮತ್ತೆ ಇದು ಯಾರು? ಇದು ನೀನೇ. ಇದು ನಿನ್ ಇದು ನಾನು ನನ್ನನ್ನು ನಾನು ನಾನು ನಿನ್ನ ಕೈ ಬಿಡುದಿಲ್ಲ. ನಾನು ನಿಮ್ಮ ನಿಮ್ಮನ್ನು ನಿಮ್ಮ ನಾನು ನಿಮ್ಮ ಕೈ ನಾನು ಕೈ ಸರಿಯಾ? ನಾನು ಸರಿ. ಅದನ್ನ ಈಚೆ ಹಾಕುವ. ಆಚಾಕಿದೆ. ನೀನು ನಾನು ಅದು ಆಯ್ತು ಸಾಯಿಲಿ ಆಚೆ. ನಿನ್ನ ನಾನು ನಿನ್ನ ಕೈ ಬಿಡುದಿಲ್ಲ. ನಾನು ನಿನ್ನ ಬಿಡಲಾರೆ. ಮೈ ಗಾಡ್. ಯಸ್, ಟೈಮ್ ಅಪ್. ಓಕೆ, ಇನ್ನು ನೀವು. ನಾನು ಬಿಡಲ್ಲ ತಪ್ಪಿಸಿದ್ರೆ. ಓಕೆ, ನೀವು ಪುನಃ ಉಂಟಾ? ಒಂದು ಲಾಸ್ಟ್ ನಿಮ್ಗೆ. ನೀವು ಅವರಲ್ಲ ಕುಡಿಲಿಕ್ಕೆ. ನೀವ್ ಯಾಕೆ ಹೇಳ್ತೀರಾ? ಅವರಲ್ಲ ಕುಡಿಲಿಕ್ಕೆ. ಎಸ್, ಓಕೆ, ಒಂದು ನಿಮಿಷ. ಹಲ್ಕಟ್ಟು. ಓಕೆ, ಇದೊಂದು ಫಿಲಮ್ ನೇಮ್ ಅಂಡ್ ಯೋರ್ ಟೈಮ್ ಸ್ಟಾರ್ಟ್ ನೌ. ಕಪ್ಪು. ಕಪ್ಪು, ಬ್ಲ್ಯಾಕ್. ಬ್ಲ್ಯಾಕಿನ ಮತ್ತೆ ಎಂತ? ಬಿಳಿ, ಬೊಟ್ಟು, ಕುಂಕುಮ, ಗಂಧ, ಮನೆ, ಕಪ್ಪು ಮನೆ, ಮನೆ, ಹೌಸ್, ಹೋಮ್, ಗೃಹ, ಹಿಡಿದು ಹೋಗೋದು ಹೆಂಗ್ ಗೊತ್ತಿದೆಯಾ? ಗೃಹ, ಗೊತ್ತೀನಿ. ಪೂರಿ ತಿಂದಿನಿ. ಪಕ್ಕಿ, ಹಕ್ಕಿ, ಕೋಳಿದ ಗೂಡು. 5, 4, ಕೋರಿಗೂಡು. 3, 2, 1. ಗೃಹ ಪೂರ ಗೊತ್ತು. ನಿವಾಸ ಅಂತ ಬಂದ ಸನ್ಯ ನಿಕ್. ಕಸ್ತೂರಿ ನಿವಾಸ. ಕಸ್ತೂರಿ ಒಲ್ಲ. ಕಸ್ತೂರಿ ಉಂದೇತ ಕಪ್ಪು ಕಸ್ತೂರಿ ಬಂದ. ಎಸ್, ನಿಮ್ಮ ಗೇಮ್ ಇಲ್ಲಿಗೆ ಮುಗೀತು. ಅವಳು ಕುಡಿಬೇಕು. ಕ್ಲಿಯರ್ ಮಾಡು. ಇಲ್ಲ, clear. ಕುಡಿ. ನಾನು ಹೇಳ್ತೇನೆ, ನೀನು ಕುಡಿಬೇಕು. ಕುಡಿ. ಎಂತ ಪರಿಮಳ? ನೋಡ್ಬೇಡಿ, ಕುಡಿ. ಪರಿಮಳವಿಲ್ಲ ಇದಕ್ಕೆ. ಟೊಮೆಟೊ ಆಗಿರ್ಬೇಕು. ಒಂದು ಹಿರಿಯ ಮಂತಿನ ನಾನು ತೋರಿಸ್ಬಿಟ್ಟದಲ್ಲಿ ಹಾಗೆ ಹೇಳುದು. ಬೇಡ ಬೇಡ ದಮ್ಮಯ್ಯ. ಆಯ್ತು. ಟೊಮೆಟೊದನ್ನ ತೀರ ಉಪ್ಪು ಕಲರ್. ಉಪ್ಪುನ ಅವು ನಮ್ಮ ಸ್ಪೆಷಲ್ ಉಪ್ಪು. ಸ್ಪೆಷಲ್ ಉಪ್ಪ. ಪಿಂಕ್ ಸಾಲ್ಟ್. ಓಕೆ, ಫಿನಿಶ್ ಆಯ್ತು ನಮ್ಮ ಈ ಒಂದು ಗೇಮ್. ಹೇಗನ್ಸ್ತು? ಖುಷಿ ಆಯ್ತು. ನಾನು ಹೇಳಿದಾಗ್ಲೇ ಇದು ಕ್ಲಾಸಿಕ್ ಗೇಮ್ ಅಲ್ಲ, ಒಂಥರ ಮಾಸ್ ಗೇಮ್ ಅಂತ. ಓಕೆ, ನಮ್ ಕಾರ್ಯಕ್ರಮಕ್ಕೆ ಬಂದ್ರಿ. ಒಂದಷ್ಟು ಗೇಮ್ಸ್, ಒಂದಷ್ಟು ಮಾತುಕತೆ ಎಲ್ಲ ಕೂಡ ಆಯ್ತು. ಅಂಡ್ ನೆಕ್ಸ್ಟ್ ನಿಮ್ಮ ಮೂಮೆಂಟ್ ಎಲ್ಲಿಗೆ ಯೋಚನೆ ಮಾಡಿ. ಎಸ್, ನೀವು ಅಲ್ಲಿ ಹೋದ್ರಿ. ಸೊ ನೆಕ್ಸ್ಟ್ ನಿಮ್ಮ ಲೈಫ್ ಅಲ್ಲಿ ನೆಕ್ಸ್ಟ್ ಸ್ಟೆಪ್? ಇನ್ನು ಡ್ರಾಮಾ ಫೀಲ್ಡ್ ಬಿಡುವಂತ ಪ್ಲಾನ್ ಇಲ್ಲ. ಸೊ ನೆಕ್ಸ್ಟ್ ಮೂವೀಸ್ ಬರ್ತಾ ಇದೆ, ತುಂಬಾ ಇದೆ. ಆಲ್ರೆಡಿ ಶೂಟಿಂಗ್ ಎಲ್ಲ ಆಗ್ತಾ ಇದೆ ನಂದು. ಸೊ ಅದೇ
ಆಕ್ಟಿಂಗ್ ಫೀಲ್ಡ್. ನನ್ಗೆ ಜಾಬ್ ಮಾಡ್ಲಿಕ್ಕೂ ಇಷ್ಟ, ಸೊ ಆಕ್ಟಿಂಗ್ ಫೀಲ್ಡಿಗೂ ಹೋಗ್ಲಿಕ್ಕೆ ಇಷ್ಟ. ಅದೇ ಇವ್ರು ಹೇಳಿದಾಗೆ ಡ್ರಾಮಾ ಒಂದು ಕೈ ಬಿಡ್ಲಿಕ್ಕೆ ಆಗುದಿಲ್ಲ, ಡ್ರಾಮಾ ಮೂವಿ ಸಿಕ್ಕಿದ್ರೆ ಹೋಗ್ತೇನೆ. ಅಂಡ್ ನನಗೆ ಜಾಬ್ ಮಾಡ್ಬೇಕು ಅಂತ ಸಹ ಆಸೆ ಉಂಟು. ಸೊ ನಮ್ದು ಟ್ಯಾಲೆಂಟ್ ಏನಿದ್ರು ಒಂದು ಕಡೆಯಲ್ಲಿ, ನಮ್ದು ಜಾಬ್ ಏನಿದ್ರು ಒಂದು ಕಡೆಯಲ್ಲಿ. ಸೊ ನಾನು ಕಲ್ತದಕ್ಕಾದ್ರೂ ನನ್ ಜಾಬ್ ಮಾಡ್ಬೇಕು ಅಂತ ಆಸೆ ಉಂಟು. ಸೊ ಜಾಬ್ ಕೂಡ ಎರಡು ಇದೆ. ಎರಡನ್ನು ಈಕ್ವಲ್ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ತೀರಾ. ಎಸ್, ಓಕೆ. ನಮ್ ಕಾರ್ಯಕ್ರಮಕ್ಕೆ ಬಂದ್ರಿ. ಒಂದು ಗಂಟೆಗಳ ಕಾಲ ತುಂಬಾನೇ ಮೋಜು ಮಸ್ತಿ ಮಾತುಕತೆ ಎಲ್ಲ ಕೂಡ ಆಯ್ತು. ಅಂಡ್ ನಿಮ್ಮ ಅಪ್ಕಮಿಂಗ್ ಮೂವೀಸ್ ಆಗಿರ್ಬೋದು, ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಎಲ್ಲದಕ್ಕೂ ಆಲ್ ದ ಬೆಸ್ಟ್ ಹೇಳ್ತಾ, ಅಂಡ್ ನಮ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಒಳ್ಳೆ ಏನು 1 ಗಂಟೆ ನಾವು ಕಾರ್ಯಕ್ರಮ ಮಾಡಿದ್ವಿ, ಅದಕ್ಕೋಸ್ಕರ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅಭಿಮತ ಕಡೆಯಿಂದ. ನೀವು ಕೂಡ ನಮ್ಮನ್ನು ಕರೆಸಿ ಗುರುತಿಸಿ ಬನ್ನಿ ಅಂತ ಹೇಳಿ. ಪಾಪ ಎರಡೆಲ್ಲ ತುಂಬಾ ಸತಿ ಒಂದು ಕ್ಯಾನ್ಸಲ್ ಆಯ್ತು, ಬಟ್ ಕಡೆಗೆ ಒಂದು ಡೇಟ್ ಅಂತ ಫಿಕ್ಸ್ ಆಯ್ತು. ಸೊ ನಿಮ್ಮ ಪ್ರೀತಿ, ನಿಮ್ಮ ತಾಳ್ಮೆ ಕೂಡ ನಮಗೆ, ಅಂದ್ರೆ ನೀವು ಪ್ರೀತಿಯಿಂದ ಕರೆಸಿ ನಮ್ಮನ್ನೊಂದು ಇಲ್ಲಿ ಇಂಟರ್ವ್ಯೂ ಮಾಡಿಸ್ಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ವಿ. ಸೊ ತುಂಬಾ ಖುಷಿ ಆಯ್ತು. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದ್ರೆ ನಂಗೆ ಆ ಬೆಳ್ಳುಳ್ಳಿ ಮತ್ತು ಉಪ್ಪಿದ್ದು ತುಂಬಾ ಒಳ್ಳೇದಿತ್ತು. ಇಲ್ಲಿಂದ ಇನ್ನೂ ಇಳಿತಿಲ್ಲ ಆಕ್ಚುಲಿ ಒಳ್ಳೆ ಆಹಾರ ಪದಾರ್ಥಗಳನ್ನು ಇಟ್ಟದ್ದು ತುಂಬಾ 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 ಒಳ್ಳೇದು. ಸೊ ನೆನ್ಸ್ಕೊಳ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ ಉಪ್ಪು ನೋಡ್ಬೇಕಾದ್ರೆ, ಕಾಫಿ ನೋಡ್ಬೇಕಾದ್ರೆ, ಬೆಳ್ಳುಳ್ಳಿ ನೋಡ್ಬೇಕಾದ್ರೆ ಪಕ್ಕ ನೆನಪಾಗುತ್ತೆ, ನಮ್ಮ ಕಾರ್ಯಕ್ರಮ ನೆನಪಾಗುತ್ತೆ ಖಂಡಿತ. ಅದಕ್ಕೋಸ್ಕರ ನಾವ್ ಈ ಒಂದು ಏನು ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್. ಓಕೆ, ಎಲ್ಲರೂ ಅಭಿಮತ ಚಾನೆಲ್ ನ ನೋಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮಾತೆಲ್ಲ ಅಭಿಮತ ಚಾನಲ್ ತೂಲೆ ಸಪೋರ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಓಕೆ ವೀಕ್ಷಕರು, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಿಬ್ರು ಜೋಡಿಗಳ ಜೊತೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ. ನಮಸ್ಕಾರ.